ನಮಸ್ಕಾರ. ಚಕ್ಬಂದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರುಣ್ ಬಡಿಗೇರ್. ಅತಿಯಾದ ನಂಬಿಕೆ, ಅತಿಯಾದಂತಹ ಆತ್ಮವಿಶ್ವಾಸ ಜೊತೆಗೆ ಎಲ್ಲವೂ ಒಂದೊಂದು ಸರಿ ಮಕಾಡೆ ಮಲಗಿಸ್ಬಿಡುತ್ತೆ. ಅದರಲ್ಲಿ ಇನ್ನೊಂದು ಸೇರ್ಪಡೆ ಏನೂ ಆಗಲ್ಲ ಅನ್ನೋ ಭ್ರಮೆಯಲ್ಲಿ ನಾವು ಇರ್ತೀವಿ, ಆದರೆ ಎಲ್ಲ ಆಗ್ಬಿಡುತ್ತೆ. ಇಂಥ ಭ್ರಮೆಯಲ್ಲಿ ಕುಮಾರಸ್ವಾಮಿ ಅವರಿದ್ರ ಅಥವಾ ಸಿದ್ದರಾಮಯ್ಯನವರಿದ್ರ ಗೊತ್ತಾಗಿಲ್ಲ. ಬಟ್ ರಾಜ್ಯ ರಾಜಕೀಯದಲ್ಲಿ ಒಂದಿಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಕಾಂಗ್ರೆಸ್ ಮತ್ತು JDS ಏನೂ ಆಗ್ತಾ ಇಲ್ಲ, ಎಲ್ಲ ಶಾಸಕರು ನಮ್ಮ ಜೊತೆಗಿದ್ದಾರೆ ಅನ್ನುತ್ತಾ ಹೇಳ್ತಾ ಇದ್ರು ಕೂಡ ಏನೋ ನಡೀತಾ ಇದೆ ಅನ್ನೋದನ್ನ ಸ್ಪಷ್ಟವಾಗಿ. ಇನ್ನೊಂದು ಕಡೆ ಬಿಜೆಪಿ ಎಲ್ಲ ಪ್ರಯತ್ನಗಳನ್ನ ನಡೆಸ್ತಾ ಇದ್ರು ಕೂಡ ಯಾಕೆ ಬಹುಮತ ಸಾಬೀತುಪಡಿಸೋಕೆ ಹಿಂದೇಟನ್ನು ಹಾಕ್ತಾ ಇದೆ ಅನ್ನೋ ಪ್ರಶ್ನೆಯನ್ನ ಕಾಂಗ್ರೆಸ್ನ ನಾಯಕರು ಕೇಳ್ತಾ ಇದ್ದಾರೆ. ಕಾರಣ ಬಹಳಷ್ಟು ಶಾಸಕರು ಬಿಜೆಪಿ ಜೊತೆಗಿಲ್ಲ ಅನ್ನೋ ಮಾತನ್ನ ಬಿಜೆಪಿ ನಾಯಕರೇ ಬಹಳಷ್ಟು ಕಡೆ ಹೇಳ್ಕೊಳ್ತಾ ಇದ್ದಾರೆ. ಆದ್ರೆ ಇವತ್ತು ಸಿದ್ದರಾಮಯ್ಯನವರು ನೇರವಾಗಿ ಅಖಾಡಕ್ಕಿಳಿದು ಮಾತನಾಡ್ತಾ ಇರೋದು ಸಾಫ್ ನಿಯತ್ ಸಹಿ ವಿಕಾಸ್ ಅಂತ ಹೇಳ್ತಾ ಇದ್ದಂಥ ಬಿಜೆಪಿ ಗಂಧಾ ನಿಯತ್ ರೆಸಾರ್ಟ್ ವಿಕಾಸ್ ಅಂತ ಈಗ ಹೊಸ ವ್ಯಾಖ್ಯಾನ ಶುರು ಮಾಡಿದ್ದಾರೆ. ಇನ್ನೊಂದು ಕಡೆ ಚೌಕಿದಾರನ, ದೇಶದ ಚೌಕಿದಾರ ಅಂತ ಹೇಳ್ತಾ ಇದ್ದಂಥ ಕಾವಲುಗಾರ, ದೇಶದ ಕಾವಲುಗಾರ ಅಂತ ಹೇಳ್ತಾ ಪ್ರಧಾನಿ ಮೋದಿ ಅವರು ಈಗ ಶಾಸಕರ ರೆಸಾರ್ಟ್ ಅನ್ನ ಕಾವಲುಗಾರ ಅನ್ನೋ ಟೀಕೆಯನ್ನ ಕೂಡ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. DVS ಸದಾನಂದ ಗೌಡರು ಅವರು ಬಿಟ್ಟಿಲ್ಲ, ನೇರವಾಗಿ ಟಾಂಗ್ ಕೊಟ್ಟಿದ್ದಾರೆ. ನಿಮ್ಮ ಮನೆಯಲ್ಲಿ ಸರಿಯಾಗಿ ಇಟ್ಕೊಳ್ಳೋಕೆ ನಿಮ್ಮ ಕಡೆ ಆಗ್ತಾ ಇಲ್ಲ ಅಂದಮೇಲೆ ನಮ್ಮ ಮೇಲೆ ಯಾಕೆ ಟೀಕೆ ಮಾಡ್ತಾ ಇದ್ದೀರಾ ಅಂತ. ಈ ಜಂಜಾಟದ ಮಧ್ಯದಲ್ಲಿ ಏನಾಗ್ತಾ ಇದೆ ರಾಜ್ಯ ರಾಜಕೀಯ? ಸರ್ಕಾರ ಬಿದ್ದೋಗುತ್ತಾ? ಸರ್ಕಾರ ರಚನೆ ಮಾಡುತ್ತಾ ಬಿಜೆಪಿ? ಮಹಾರಾಷ್ಟ್ರದಲ್ಲಿರುವಂತಹ ಸಚಿವರು ಯಾಕೆ ಇನ್ನು ಕೆಲವು ದಿನಗಳಲ್ಲಿ ಸರ್ಕಾರವನ್ನ ಬಿಜೆಪಿ ರಚನೆ ಮಾಡುತ್ತೆ ಕರ್ನಾಟಕದಲ್ಲಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಎಲ್ಲ ಬೆಳವಣಿಗೆಗಳ ಬಗ್ಗೆಯೂ ಕೂಡ ಚರ್ಚೆ ಮಾಡೋಣ. ಇದೇ ಹೊತ್ತಿನ ವಿಶೇಷ ಕಡೆಯಾಟ. ಓಕೆ, ಏನೂ ಆಗಿಲ್ಲ, ಇಬ್ಬರು ಪಕ್ಷೇತರರು ಹೋಗ್ಬಿಟ್ರೆ ನಮಗೇನೂ ಆಗಲ್ಲ ಅನ್ನೋ ಮಾತನ್ನ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ನಿಜ, ಈ ಸರ್ಕಾರದಲ್ಲಿ ಇಬ್ಬರು ಪಕ್ಷೇತರರನ್ನು ಬೆಂಬಲ ಕೊಡದೇ ಇದ್ರೂ ಕೂಡ ಸರ್ಕಾರ ಬಿದ್ದು ಹೋಗುತ್ತೆ ಅಂತಲ್ಲ. ಬಟ್ ಇಬ್ಬರು ಕೂಡ ಇವತ್ತು ಪಕ್ಷೇತರರು ಸ್ಪಷ್ಟವಾಗಿ ಹೇಳ್ತಾರೆ. ಶಂಕರ್ ಅವರು ಮತ್ತೆ ನಾಗೇಶ್ ಅವರು ಅವ್ರು ಏನ್ ಮಾತಾಡ್ತಾರೆ ನೋಡಿ. ಜನತೆಯ ಆಶೀರ್ವಾದದಿಂದ ಶಾಸಕನಾಗಿ ಸರ್ಕಾರದಲ್ಲಿ ತೃಪ್ತಿ ತಂದಿದೆ. ಆದರೂ ಕೂಡ ಇನ್ನೂ ಹೆಚ್ಚಿನ ಕೆಲಸಗಳು ಮಾಡಲಿಕ್ಕೆ ನಮಗೆ ಸರ್ಕಾರದಲ್ಲಿ ಸರಿಯಾದ ಸ್ಪಂದನೆ ಇಲ್ಲದ ಕಾರಣ ಇವತ್ತು ನಾನು ಕೊಟ್ಟಿರತಕ್ಕಂಥ ಬೆಂಬಲವನ್ನ ಇವತ್ತು ವಾಪಸ್ ಪಡೆದು ಇವತ್ತು ಇನ್ನು ಈ ನಾಡಿನ ಜನತೆಗೆ ಮುಂದಿನ ದಿನಮಾನಗಳಲ್ಲಿ ಹೆಚ್ಚಿನ ಕೆಲಸವನ್ನು ಮಾಡಲಿಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಕೊಟ್ಟಂತ ಬೆಂಬಲವನ್ನು ವಾಪಸ್ ಪಡೆದು ಬೇಜಾರಾಗಿ ನಿರ್ಧಾರ ತಗೊಂಡಿದ್ದೇವೆ. What I wanted is not happened. In the sense, at least for development and the state, there is no support from the coalition government. For me as an independent, they have not recognized my support given to them at the formation of the government. So it is to my surprise that I waited, then I have taken this step. That is what I have heard and I have seen in the TV channels. Many people are disgusted with the government functioning. The people may go out of the Congress and support the BJP. That is what is seen in the media and elsewhere. People are talking. ಪಕ್ಷೇತರನ್ನ ಯಾಕೆ ಕನ್ಸಿಡರ್ ಮಾಡಿಲ್ಲ ಅಂದರೆ ನಿಮ್ಮ ಲೆಕ್ಕ ಅದರಲ್ಲಿ ಸೇರ್ಕೊಳ್ಳಲ್ಲ. ನೀವು ಬಿಟ್ಟು ಹೋದ್ರೂ ತಲೆ ಕೆಡಿಸ್ಕೊಳ್ಳಲ್ಲ, ಅದಕ್ಕೆ ಕನ್ಸಿಡರ್ ಮಾಡಿಲ್ಲ. ಬಟ್ ಯಾಕೆ ಶಂಕರ್ ಅವ್ರನ್ನ 6 ತಿಂಗಳ ಕಿತ್ತು ಹಾಕಿದ್ರು ಅನ್ನೋದನ್ನ ಕಾಂಗ್ರೆಸ್ನವ್ರು ಉತ್ತರ ಕೊಡಬೇಕು. ಆಮೇಲೆ ಬರ್ತೀನಿ ಚರ್ಚೆಗೆ. ಆದರೆ ಬಿಜೆಪಿ ಬೆನ್ನಿಗೆ ನಿಂತಹ ಆ 8 ಮಂದಿ ಆದರೂ ಯಾರು ಅನ್ನೋದನ್ನ ಒಂದ್ಸಲ ನೋಡ್ಬಿಡೋಣ. ಎಸ್, ಸ್ಕ್ರೀನ್ ಮೇಲೆ ಬರ್ತಾ ಇದೆ. ನಂಬರ್ 1 ಶಂಕರ್ ಅವರು, ರಾಣೆಬೆನ್ನೂರು ಪಕ್ಷೇತರ ಶಾಸಕ, ಮುಂಬೈನಲ್ಲಿರುವಂತಹ ಶಾಸಕರಲ್ಲಿ ಒಬ್ಬರು. ಇದು ರಾಣೆಬೆನ್ನೂರಿನ ಪಕ್ಷೇತರ ಶಾಸಕ ನಂಬರ್ 1 ಶಂಕರ್ ಅವರು. ಇನ್ನು ಎರಡನೆಯದಾಗಿ ನೋಡೋದಾದ್ರೆ ನಾಗೇಶ್ ಅವರು, ಮುಳಬಾಗಿಲು ಪಕ್ಷೇತರ ಶಾಸಕ. ಇವರು ಕೂಡ ಮುಂಬೈನಲ್ಲೇ ಇರುವಂತಹ ಪಕ್ಷೇತರ ಶಾಸಕರು. ಈಗ ಮುಂಬೈನಲ್ಲಿ ಯಾಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅಂದ್ರೆ ಮುಂಬೈನಲ್ಲೇ ಈ ಎಲ್ಲ ಶಾಸಕರು ಬೀಡುಬಿಟ್ಟಿದ್ದಾರೆ. ಬಿಜೆಪಿಯವರು ಇಟ್ಟಿದ್ದಾರಾ ಗೊತ್ತಿಲ್ಲ, ಚರ್ಚೆ ಮಾಡೋಣ. ಇನ್ನು ನಂಬರ್ 3 ನಾಗೇಂದ್ರ ಅವರು, ಬಳ್ಳಾರಿ ಶಾಸಕ, ಬಿಜೆಪಿ ಜೊತೆಗೆ ನಿರಂತರವಾಗಿರುವಂತಹ ಸಂಪರ್ಕದಲ್ಲಿದ್ದಾರೆ ಅನ್ನೋ ಮಾಹಿತಿ ಇರೋದು. ನಂಬರ್ 3 ನಾಗೇಂದ್ರ ಅವರು, ಬಳ್ಳಾರಿಯ ಶಾಸಕ. ಇನ್ನು ನಂಬರ್ 4 ನೋಡೋದಾದ್ರೆ ಮಹೇಶ್ ಕುಮಟಳ್ಳಿ, ಅಥಣಿ ಶಾಸಕ, ಬಿಜೆಪಿ ಜೊತೆ ಸಂಪರ್ಕದಲ್ಲಿದ್ದಾರೆ. ಅಥಣಿ ಶಾಸಕರು, ಅದು ಸಂಪರ್ಕ ಯಾಕೆ ಅಂತಂದ್ರೆ ಬಿಜೆಪಿ ಜೊತೆಗೆ ರಮೇಶ್ ಜಾರಕಿಹೊಳಿ ಅವರ ಅತ್ಯಂತ ಆಪ್ತರಾಗಿರೋರು. ಇನ್ನು ನಂಬರ್ 5 ಗಮನಿಸೋದಾದ್ರೆ ಉಮೇಶ್ ಜಾಧವ್, ಚಿಂಚೋಳಿ ಶಾಸಕರು, ಮುಂಬೈನಲ್ಲಿರುವಂತಹ ಶಾಸಕರು. ಅಗೇನ್ ರಮೇಶ್ ಜಾರಕಿಹೊಳಿ ಅವರಿಗೆ
ಆಪ್ತರಾಗಿರುವಂಥವ್ರು ಉಮೇಶ್ ಜಾಧವ್ ಅವರು. ಹಾಗಾಗಿ ರಮೇಶ್ ಜಾರಕಿಹೊಳಿ ಅವ್ರನ್ನ ಕಡೆಗಣಿಸಿದ್ದಕ್ಕೆ ಬೇಸರದಿಂದ ಉಮೇಶ್ ಜಾಧವ್ ಅವರು ಹೋದ್ರು ಅನ್ನೋ ಮಾತುಗಳು ಕೂಡ ಇದೆ. ಸದ್ಯಕ್ಕೆ ಮುಂಬೈನಲ್ಲಿರುವಂತಹ ಶಾಸಕರು ಯಾರ್ಯಾರು ಅನ್ನೋದು ನಿಮ್ ಗಮನಕ್ಕಿದೆ. ಇನ್ನು ರಮೇಶ್ ಜಾರಕಿಹೊಳಿ ಎಕ್ಸಾಕ್ಟ್ಲಿ ಗೋಕಾಕ್ನ ಶಾಸಕರು ಮುಂಬೈನಲ್ಲಿ ಈಗ ವಾಸ್ತವ್ಯವನ್ನ ಹೂಡಿದ್ದಾರೆ. ಸುಮಾರು 20-25 ಒಂದು ತಿಂಗಳು ಆಗಕ್ಕೆ ಬಂತು ಅಂತ ಕಾಣಿಸುತ್ತೆ. ಯಾರ ಮುಖಕ್ಕೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ, ಯಾರ ಮುಲಾಜಿಗೂ ಬೀಳ್ತಾ ಇಲ್ಲ, ಯಾರ ಫೋನಿಗೂ ಕೂಡ ಸಿಗ್ತಾ ಇರದಂತಹ ಏಕೈಕ ಶಾಸಕರು ಅಂದ್ರೆ ಅದು ರಮೇಶ್ ಜಾರಕಿಹೊಳಿ ಅವರು, ಗೋಕಾಕ್ನ ಶಾಸಕರು. ಎಸ್, ಇನ್ನು ಬಿಜೆಪಿ ಒಟ್ಟು 3 ಹಂತದಲ್ಲಿ ಏನಿದೆ, ಎಸ್ ಆ 3 ಹಂತಗಳು ಏನೇನಿದೆ ಅನ್ನೋದನ್ನ ನೋಡೋಣ. ಅದಕ್ಕೂ ಮೊದಲು 6 ಜನ ಆಗಿತ್ತು, 7 ಮತ್ತು 8ನೇದು ಯಾರು? ಭೀಮಾನಾಯಕ್ 7ನೇಯವರು, ಹಗರಿಬೊಮ್ಮನಹಳ್ಳಿಯ ಶಾಸಕ, ಸಂಪರ್ಕಕ್ಕೆ ಸಿಗ್ತಾ ಇಲ್ಲ, ನಾಟ್ ರೀಚೇಬಲ್ ಆಗಿದ್ದಾರೆ. ಇನ್ನು ನಂಬರ್ 8 ನೋಡೋದಾದ್ರೆ ಕೊನೆಯದಾಗಿ ಗಣೇಶ್ ಅವರು, ಕಂಪ್ಲಿ ಶಾಸಕ, ಇವರು ಕೂಡ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಕೆಲವರು ಮುಂಬೈನಲ್ಲಿದ್ದಾರೆ, ಕೆಲವರು ನಾವು ಬೆಂಬಲವನ್ನ ಕೊಡಲ್ಲ ಅಂತ ಪಕ್ಷೇತರು ಹೇಳ್ತಾ ಇದ್ದಾರೆ, ಇನ್ನು ಕೆಲವರು ಫೋನಿಗೆ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಎಸ್, ಇದು 8 ಜನ ಆಯ್ತು. ಇನ್ನು ಒಟ್ಟು 3 ಹಂತಗಳಿದೆ. ಬಿಜೆಪಿಯ 3 ಹಂತಗಳು ಯಾವ್ಯಾವುದು ಅಂತ ನೋಡೋಣ. ಆಪರೇಷನ್ ಮೊದಲನೇ ಹಂತ ಏನು ಅಂತ ನೋಡೋದಾದ್ರೆ, ಮೊದಲು ಪಕ್ಷೇತರ ಶಾಸಕರಿಂದ ಸರ್ಕಾರಕ್ಕೆ ನೀಡಿದ್ದ ಬೆಂಬಲವನ್ನ ವಾಪಸ್ ಪಡೆಯೋದು ಈಗ ಆಲ್ರೆಡಿ ಆಗಿದೆ. ಇಬ್ಬರು ಕೂಡ ಬೆಂಬಲವನ್ನ ವಾಪಸ್ ಪಡೆದಿದ್ದಾರೆ. ಆಪರೇಷನ್ ಹಂತ 1ರಲ್ಲಿರುವಂತಹ ಬೆಳವಣಿಗೆ ಇದು. ಇಂದು ರಾಜ್ಯಪಾಲರಿಗೆ ಪಕ್ಷೇತರರ ಪತ್ರ, ಬೆಂಬಲವನ್ನ ವಾಪಸ್ ಪಡೆಯುತ್ತೀವಿ ಅಂತ ಹೇಳಿ. ಸೊ ಪಕ್ಷೇತರರು ಈಗ 1ರಲ್ಲಿ ಸಕ್ಸಸ್ ಅನ್ನ ಬಿಜೆಪಿ ಕಂಡಿದೆ, ಅದು ಪಕ್ಷೇತರ ವಿಚಾರದಲ್ಲಿ. ದೋಸ್ತಿ ಸರ್ಕಾರಕ್ಕೆ ಮುಳುಬಾಗಿಲು ಶಾಸಕ ನಾಗೇಶ್ ಗುಡ್ ಬೈ ಅನ್ನ ಹೇಳಿದ್ದಾರೆ. 100% ಪಕ್ಷೇತರ ಇಬ್ರು ಕೂಡ ಹೇಳಿದ್ದಾರೆ. ಅಂದ್ರೆ ದೋಸ್ತಿ ಸರ್ಕಾರಕ್ಕೆ ಮುಳುಬಾಗಿಲು ಶಾಸಕರಾದಂಥ ನಾಗೇಶ್ ಅವರು ಕೂಡ ಗುಡ್ ಬೈ ಹೇಳ್ತಾ ಇದ್ದಾರೆ. ಮಾಜಿ ಸಚಿವ ರಾಣೆಬೆನ್ನೂರು ಶಾಸಕ ಆರ್ ಶಂಕರ್ ಇಂದಲೂ ಕೂಡ ಬೆಂಬಲ ವಾಪಸ್. ಅಫ್ಕೋರ್ಸ್ ಪಕ್ಷೇತರರ ಮೇಲೆ ಸಂಪೂರ್ಣವಾಗಿ ಇಬ್ಬರೇ ಇರೋದು, ಇಬ್ರು ಕೂಡ ಬೆಂಬಲವನ್ನ ವಾಪಸ್ ಪಡೆದಿದ್ದಾರೆ. ಇನ್ನು ಬಿಜೆಪಿ ತೆಕ್ಕೆಯಲ್ಲಿರುವಂತಹ ಇಬ್ಬರು ಪಕ್ಷೇತರ ಶಾಸಕರು ಅಂತ ಬರ್ತಾ ಇದೆ. ಬಿಜೆಪಿ ಅವರು ಏನು ಹೇಳ್ತಾರೆ ಇದಕ್ಕೆ? ಅವರು ಸ್ವಯಂ ಪ್ರೇರಿತವಾಗಿ ರಾಜೀನಾಮೆಯನ್ನು ಕೊಟ್ಟಿದ್ದ, ಅಥವಾ ಬೆಂಬಲವನ್ನ ವಾಪಸ್ ಪಡ್ಕೊಂಡಿದ್ದ, ಅಥವಾ ಬಿಜೆಪಿಯ ಒತ್ತಡಕ್ಕೋಸ್ಕರ ಮಣಿದು ಈ ಬೆಂಬಲವನ್ನ ವಾಪಸ್ ಪಡೆದ್ರ ಗೊತ್ತಿಲ್ಲ. ಇನ್ನು ಆಪರೇಷನ್ ಹಂತ 2 ಏನು ನೋಡೋಣ. ನಾಳೆ 2ನೇ ಹಂತದ ಆಪರೇಷನ್. ಎಸ್, ಮೊದಲನೇ ಹಂತ ಪಕ್ಷೇತರದ್ದಾಯ್ತು. ಇನ್ನು 2ನೇ ಹಂತದಲ್ಲಿ ಆಪರೇಷನ್ ಏನು, ಯಾವ ರೀತಿಯಾಗಿ ನೋಡೋಣ. ಕಾಂಗ್ರೆಸ್ನ 6 ಅತೃಪ್ತ ಶಾಸಕರಿಂದ ರಾಜೀನಾಮೆ. 6 ಶಾಸಕರು ರಾಜೀನಾಮೆ ಕೊಟ್ಬಿಟ್ರೆ ಸರ್ಕಾರ ಬಿದ್ದು ಹೋಗ್ಬಿಡುತ್ತಾ? ಪ್ರಶ್ನೆ ಸಹಜವಾಗಿ ಎದ್ದೇಳುತ್ತೆ. ಯಾವ ರೀತಿ ಏನು ಅಂತ ಹೇಳಿ. ಕಾಂಗ್ರೆಸ್ನ 6 ಅತೃಪ್ತ ಶಾಸಕರು ರಾಜೀನಾಮೆನ ಕೊಡೋದು. ನಾಗೇಂದ್ರ, ಕಂಪ್ಲಿ ಗಣೇಶ್ ಅವರು, ಒಟ್ಟು 6 ಜನ ರಾಜೀನಾಮೆಯನ್ನು ಕೊಡ್ತಾ ಇರುವಂತಹ ಶಾಸಕರು. ಮಹೇಶ್ ಕುಮಟಳ್ಳಿ, ಉಮೇಶ್ ಜಾಧವ್, ಜೊತೆಗೆ ರಮೇಶ್ ಜಾರಕಿಹೊಳಿ ಕೂಡ ಇರ್ತಾರೆ. ಭೀಮಾನಾಯಕ್ ರಾಜೀನಾಮೆ ಕೊಡಿಸಲು ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ 2ನೇ ಹಂತದಲ್ಲಿ ಅನ್ನೋದು. ಇನ್ನು 3ನೇ ಹಂತ ಏನು ಅಂತ ನೋಡೋಣ. 3ನೇ ಹಂತದಲ್ಲೂ ಕೂಡ ನಾಡಿದ್ದು 3ನೇ ಹಂತದ ಆಪರೇಷನ್. ಇವತ್ತಾಯ್ತು, ನಾಳೆ ಆಯ್ತು, ಇನ್ನು ನಾಡಿದ್ದು 3ನೇ ಹಂತದಲ್ಲಿ ಆಪರೇಷನ್ ಯಾವ ರೀತಿ ಇರುತ್ತೆ ಅನ್ನೋದಾದ್ರೆ, ಕಾಂಗ್ರೆಸ್ನ ಅತೃಪ್ತರಲ್ಲದೆ 7 ಶಾಸಕರಿಗೆ ಗಾಳವನ್ನ ಹಾಕೋದು. ಅಂದ್ರೆ ಈಗ ಅಸಮಾಧಾನಗೊಂಡಿರುವಂತಹ 6 ಶಾಸಕರನ್ನ ಹೊರತುಪಡಿಸಿ ಇನ್ನು 7 ಶಾಸಕರು, ಅಂದ್ರೆ ಒಟ್ಟು 13 ಶಾಸಕರು ಇಲ್ಲಿ ಆಗ್ತಾರೆ. ಪ್ಲಸ್ ಇಬ್ಬರು ಪಕ್ಷೇತರರು, ಅಂದ್ರೆ ಒಟ್ಟು 15 ಶಾಸಕರು. ಸಚಿವ ಸ್ಥಾನದ ಆಮಿಷವನ್ನೇ ಒಡ್ಡಿ ಪಕ್ಷಕ್ಕೆ ಸೆಳೆಯೋದು ಈ ಆಪರೇಷನ್ 3ನೇ ಹಂತದಲ್ಲಿ ಇರುವಂತಹ ಕೆಲಸ. ಈ ಆಪರೇಷನ್ 3 ಹೇಗಾಗುತ್ತೆ? ಮಾಡಿದ್ರೆ ಏಕಕಾಲದಲ್ಲಿ ಮಾಡಬೇಕಾಗತ್ತೆ. 6 3 ಮಾಡಿದ್ರೆ ಕಷ್ಟ ಅಂತ ಅನಿಸುತ್ತೆ. ನೋಡೋಣ ಏನಂತ. ಮ್ಯಾಜಿಕ್ ನಂಬರ್ ತಲುಪುವವರೆಗೂ ಕೂಡ ಆಪರೇಷನ್ 3ನೇ ಹಂತ ಮುಂದುವರಿಯುತ್ತೆ. ಆದ್ರೆ ಈಗ ದೊಡ್ಡ ಮಟ್ಟದಲ್ಲಿ ಎದ್ದಿರುವಂತಹ ಪ್ರಶ್ನೆ ಏನು ಅಂತಂದ್ರೆ, ಇಡೀ ಈ ಮೈತ್ರಿ ಇಷ್ಟೊಂದು ಅಲುಗಾಡಬೇಕಾದ್ರೆ ಬಿಜೆಪಿಗೆ ಇಷ್ಟೊಂದು ಟೈಮನ್ನು ಕೊಡಬೇಕಾದಂಥ ಕಾರಣ ಏನು ಅಂತಂದರೆ ಸಿದ್ದರಾಮಯ್ಯನವರು ಮಾಡಿರುವಂಥ ಆ ತಪ್ಪುಗಳು. ಹಾಗಿದ್ರೆ ಆ ತಪ್ಪುಗಳು ಏನು ಅನ್ನೋದನ್ನು ಒಂದೊಂದಾಗಿ ಹೇಳ್ಬಿಡ್ತೀನಿ. ಸಿದ್ದರಾಮಯ್ಯನವರು ಮಾಡಿರುವಂಥ ತಪ್ಪುಗಳು ಏನು? ಮೊದಲನೇದಾಗಿ ಸಮನ್ವಯ ಸಮಿತಿಯ ಸಭೆ ಮಾಡದೇ ಇರೋದು. ಇಲ್ಲಿಯವರೆಗೂ 2 ಸಭೆಗಳನ್ನು ಮಾಡಿರ್ಬೇಕು, 2 ಇಲ್ಲ 3 ಸಭೆಗಳನ್ನು ನಡೆಸಿದ್ದಾರೆ. ಸಮನ್ವಯ ಸಮಿತಿಯನ್ನು ಸಭೆಯನ್ನು ಮಾಡಲಿಲ್ಲ. ಇನ್ನು 2ನೇದಾಗಿ ಬಹಿರಂಗವಾಗಿ ಸಿಎಂಗೆ ಪತ್ರ ಮತ್ತು ಟ್ವೀಟ್ ಮೂಲಕ ಪರೋಕ್ಷವಾದಂಥ ಟೀಕೆಯನ್ನ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿದ್ದು. ಇನ್ನು 3ನೇದಾಗಿ ಬಳ್ಳಾರಿ ಶಾಸಕರ ಬಂಡಾಯ ಶಮನ ಮಾಡದೇ ಇದ್ದಿದ್ದು. ಬಳ್ಳಾರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಬಂಡಾಯ ಎದ್ದಾಗ ಅದನ್ನು ಶಮನ ಮಾಡಲಿಲ್ಲ. ತನ್ನದೇ ಶಿಷ್ಯರು ಬಂಡಾಯ ಎದ್ದಾಗಲೂ ಕೂಡ ಸುಮ್ಮನಿದ್ದಿದ್ದು. ಇದು ಬೆಳಗಾವಿಯ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಬಂಡಾಯನ್ನ ಇದ್ರು, ಆಗಲೂ ಕೂಡ ಮೌನವನ್ನ ವಹಿಸಿದ್ರು. ಸಂಪುಟ ವಿಸ್ತರಣೆ ವೇಳೆ ತನ್ನವರಿಗೆ ಪ್ರಬಲ ಖಾತೆಯನ್ನ ಕೊಡಿಸಿದ್ದು ಕೂಡ ಮಾಡಿರುವಂತಹ ದೊಡ್ಡ ತಪ್ಪು. ಅಲ್ಲಿ ಎಡವಟ್ಟಾಗುತ್ತೆ ಅನ್ನೋದು ಗೊತ್ತಿದ್ರೂ ಕೂಡ ಕೆಲಸಕ್ಕೆ ಮುಂದಾದ್ರು.
ರಾಜ್ಯದಲ್ಲಿ ಬಂಡಾಯ ಎದ್ದಾಗಲೂ ಕೂಡ ದೂರ ಓಡಿ ಹೋಗ್ತಾ ಇದ್ದಿದ್ದು. ಅಂದರೆ ಒಂದು ಟೈಮಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಕೂತ್ಕೊಂಡ್ರು, ಇನ್ನೊಂದು ಕಡೆ ಫಾರಿನಿಗೆ ಹೋಗಿ ಕೂತ್ಕೊಂಡ್ರು, ಇಲ್ಲೇನಾದರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಮೈತ್ರಿ ಮತ್ತು ಲೋಕ್ ಚುನಾವಣೆಗೆ ಮಾತ್ರ ಅಲ್ಲಿಯವರೆಗೂ ಇರುತ್ತೆ ಅಂತ ಶಾಂತಿವನದಲ್ಲೂ ಕೂತು ಹೇಳಿಕೆಯನ್ನ ಕೊಟ್ಟಿದ್ರು. ಅಲ್ಲಿವರೆಗೂ ಮಾತ್ರ ಇರುತ್ತೆ ಇದು ಅನ್ನೋದನ್ನ ಆರಂಭದಲ್ಲಿ ಕೊಟ್ಟಂತ ಹೇಳಿಕೆ ಅದು ಧರ್ಮಸ್ಥಳದಲ್ಲಿ. ಏನು 8ನೇದಾಗಿ ಗಂಭೀರವಾಗಿ ಆಪರೇಷನ್ ಸೋತು ಇದು ಕೂಡ ಡೋಂಟ್ ಕೇರ್ ಸ್ವಭಾವ ಪ್ರದರ್ಶಿಸಿದ್ದು. ಎಲ್ಲವೂ ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಆಪರೇಷನ್ ನಡೀತಾ ಇದ್ರು ಕೂಡ ಡೋಂಟ್ ಕೇರ್ ಅನ್ನೋ ಸ್ವಭಾವವನ್ನು ಪ್ರದರ್ಶಿಸಿದ್ದು. ಇವತ್ತು ಡಿ ಕೆ ಶಿವಕುಮಾರ್ ಅವರು ಇದನ್ನ ಹೇಳ್ತಾ ಇದ್ರು, ಅದನ್ನ ಪದೇ ಪದೇ ಹೇಳ್ತಾ ಇದ್ರು. ಎಲ್ಲ ಗಮನಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದು ಇವತ್ತು ಒಂದೇ ಮಾತು, ಅತ್ಯಂತ ಸೂಕ್ಷ್ಮವಾಗಿ ಗಮನಿಸ್ಕೊಳ್ಳಿ. ಮುಖ್ಯಮಂತ್ರಿಗಳ ವಿಚಾರದಲ್ಲೂ ಕೂಡ ಇದೆಲ್ಲವೂ ಬಂದಿದೆ. ಶಾಸಕರು ಪದೇ ಪದೇ ಬಂದು ಹೇಳಿದ್ದಾರೆ. ಸಿದ್ದರಾಮಯ್ಯನವರಿಗೂ ಶಾಸಕರು ಬಂದು ಹೇಳಿದ್ದಾರೆ ಬಿಜೆಪಿ ಆಪರೇಷನ್ ಮಾಡ್ತಾ ಇದೆ ಅಂತ. ಆಗ ಸಿದ್ದರಾಮಯ್ಯನವರು ಡೋಂಟ್ ಕೇರ್ ಅಂತ ಇದ್ರು. ಇನ್ನೊಂದು ಕಡೆ ಬಿಜೆಪಿ ಪರವಾಗಿ ಸಾಫ್ಟ್ ಆಗಿ ಕುಮಾರಸ್ವಾಮಿ ಅವರು ಇದ್ರು ಅನ್ನೋ ಮಾತನ್ನ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು. ದಟ್ ಇಸ್ ಸರ್ಪ್ರೈಸಿಂಗ್. ಇವತ್ತು ಇನ್ನು ನಿಗಮ ಮಂಡಳಿ ನೇಮಕ ವಿಚಾರದಲ್ಲೂ ಕೂಡ ತನ್ನದೇ ಕೈ ಮೇಲಾಗುವಂತೆ ನೋಡಿಕೊಂಡು ಅತೃಪ್ತರ ಅಸಮಾಧಾನ ಹೆಚ್ಚಾಗುವಂತೆ ಮಾಡಿದ್ದು ಕೂಡ ತಪ್ಪು. ಇನ್ನು ಕೊನೆ ಕ್ಷಣದವರೆಗೂ ಕೂಡ ತಮ್ಮ ಶಾಸಕರು ಕೈ ಕೊಡಲ್ಲ ಅಂತ ಅತಿಯಾದ ಆತ್ಮವಿಶ್ವಾಸವನ್ನ ತೋರಿಸಿದ್ದು. ಆರಂಭದಲ್ಲೇ ಹೇಳಿದೆ ನಾನು, ಅತಿಯಾದ ನಂಬಿಕೆ, ಅತಿಯಾದಂತ ಆತ್ಮವಿಶ್ವಾಸ, ಏನೂ ಆಗಲ್ಲ ಅನ್ನೋ ಭ್ರಮೆ, ಇವೆಲ್ಲವೂ ಕೂಡ ಮಕಾಡೆ ಮಲಗಿಸೋ ರೀತಿಗೆ ತಂದಿಂತಿದೆ. ಚರ್ಚೆನ ಆರಂಭ ಮಾಡೋಣ. ಅದಕ್ಕೂ ಮೊದಲು ಮಾಧ್ಯಮಗಳ ಮೇಲೆ ಇವತ್ತು ಮುಖ್ಯಮಂತ್ರಿಗಳು ಕೂಡ ಕಿಡಿಕಾರಿದ್ರು. ಏನ್ ಕಿಡಿಕಾರಿದ್ರು ಒಂದ್ಸಲ ನೋಡಿ. ಸ್ನೇಹಿತರುಗಳು, ನಮ್ಮ ಮಾಧ್ಯಮದ ಮಿತ್ರರು ಕಳೆದ 7 ತಿಂಗಳಿಂದ ಸತತವಾಗಿ ನಿರಂತರವಾಗಿ ಈ ಸರ್ಕಾರ ಇವತ್ತು ಹೋಗುತ್ತೆ ನಾಳೆ ಹೋಗುತ್ತೆ ಅಂತ ಗೈಡ್ಲೈನ್ ಕೊಟ್ಕೊಂಡ್ ಬಂದಂತ ನಾವು 17ನೇ ತಾರೀಕು ಪ್ರೆಸಿಡೆಂಟ್ ರೂಲ್ ಅಂತ ಹೇಳಿ ನೀವೇ ತೀರ್ಮಾನ ಮಾಡ್ಕೊಂಡ ಮೇಲೆ ನನ್ನ ಹತ್ರ ಬಂದು ಯಾಕೆ ಚರ್ಚೆ ಮಾಡ್ತೀರಿ? ನನಗೆ ಗೊತ್ತು. ನಮ್ಮ ಸರ್ಕಾರವನ್ನ ಯಾವ ರೀತಿ ಇವಾಗ ಆಪರೇಷನ್ ಕಮಲ ನಡೀತಾ ಇದೆಯಾ? ನೀವೇ ಆಗ್ತಿದ್ದೀರಿ ಅಲ್ರಿ? ಒಂದ್ ನಿಮಿಷ ಇರ್ರಿ. ಎಲ್ಲಾ ಮಾಧ್ಯಮಗಳಲ್ಲಿ ಆಪರೇಷನ್ ಕಮಲ ಸುದ್ದಿ ನೀವೇ ಪ್ರೊಜೆಕ್ಷನ್ ಕೊಡ್ತಾ ಇದ್ದೀರಿ. ನಡೀತಿದೆಯಾ ಇಲ್ವಂತ ನನ್ ಕೇಳಿದ್ರೆ ನಾನೇನು ಹೇಳಿ? ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ, ಮಾಧ್ಯಮದ ಸ್ನೇಹಿತರು ನೀವು ಯಾವ ತರ ಸ್ಟೋರಿಗಳನ್ನ ಮಾಡ್ತಾ ಇದ್ದೀರಿ. ಯಾಕೆಂದ್ರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡದ ಟಿವಿ ಚಾನೆಲ್ಗಳು ಎಂಟರ್ಟೈನ್ಮೆಂಟ್ ಚಾನೆಲ್ಗಳೇನಿತ್ತು, ಆ ಎಂಟರ್ಟೈನ್ಮೆಂಟ್ ಚಾನೆಲ್ಗಳು ಧಾರಾವಾಹಿ ಮಾಡ್ತಾರಲ್ಲ, ಸೀರೀಸು, ಆ ಒಂದು ರೀತಿಯಲ್ಲಿ ಇವತ್ತು ನಮ್ಮ ನ್ಯೂಸ್ ಚಾನೆಲ್ಗಳು ಧಾರಾವಾಹಿ ಎಪಿಸೋಡ್ಗಳು ಮಾಡ್ತಾ ಇದ್ದೀರಿ. ಜನಕ್ಕೆ ಒಂದು ಖುಷಿ ಕೊಡ್ತಾ ಇದ್ದೀರಿ. ನ್ಯೂಸ್ ಐಟಮ್ಗಳಲ್ಲಿ ಆ ಧಾರಾವಾಹಿ ಮಾಡಿ ಜನ ಖುಷಿ ಪಡ್ಲಿ. ಸ್ವಲ್ಪ ದಿವಸ ನಾನು ನಿಮ್ ಧಾರಾವಾಹಿ ನೋಡಿ ಖುಷಿ ಪಡ್ತಾ ಇದ್ದೇನೆ. ಧಾರಾವಾಹಿ ಎಪಿಸೋಡ್ ಮಾಡ್ತಿದ್ದೀವಿ ಅಂತಿದ್ದಾರೆ. ಆಗ್ಲಿ, ಮೊನ್ನೆ ಮುಖ್ಯಮಂತ್ರಿಗಳೇ, ನೀವು 2006ರಲ್ಲಿ ಇಂಥದ್ದೇ ಆಪರೇಷನ್ ಅನ್ನ ಮಾಡಕ್ ಶುರು ಮಾಡಿದಾಗ ಮಾಧ್ಯಮಗಳು ಇಷ್ಟೊಂದು ಪ್ರಮಾಣದಲ್ಲಿದ್ದಾಗ ಎಪಿಸೋಡ್ ಆಗ್ತಾ ಇರಲಿಲ್ಲ. 3 ಅವರ್ಸ್ ಫಿಲ್ಮ್ ಅನ್ನ 4 ಸಲ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಮಾಡಬಹುದಾಗಿತ್ತು ಅಂತ ಕಾಣಿಸುತ್ತೆ. ಗೊತ್ತಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ಅಂತ ಹೇಳಿ. ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಅತಿಥಿಗಳನ್ನ ಬರಮಾಡ್ಕೊಂಡ್ಬಿಡ್ತೀನಿ. ಮೊದಲಾಗಿ ಬಿಜೆಪಿಯಿಂದ ನಮ್ಮ ಜೊತೆಗೆ ತೇಜಸ್ವಿನಿ ರಮೇಶ್ ಮೇಡಮ್ ಇದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕಾಂಗ್ರೆಸ್ನಿಂದ ನಮ್ಮ ಜೊತೆಗೆ RV ವೆಂಕಟೇಶ್ ಅವರು ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು JDS ಇಂದ ನಮ್ಮ ಜೊತೆಗೆ ಪ್ರಕಾಶ್ ಅವರು ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಮೇಡಮ್, ತೇಜಸ್ವಿನಿ ಮೇಡಮ್, ಸರ್ಕಾರ ಯಾವಾಗ ರಚನೆ ಮಾಡ್ತೀರಾ? ಅರುಣ್, ಆ ಸಬ್ಜೆಕ್ಟ್ ಇವಾಗ ಉದ್ಭವಿಸಲ್ಲ. ಯಾಕಂದ್ರೆ ಇದರಲ್ಲಿ ನಮ್ಮ ಪಾತ್ರ ಏನೂ ಇಲ್ಲ. ನಾವು ದೆಹಲಿಯಲ್ಲಿ ನಮ್ಮ ಇಡೀ ಶಾಸಕರು 4 ದಿನಗಳ ಕಾಲ, 2 ದಿನ ರಾಷ್ಟ್ರೀಯ ಅಧಿವೇಶನ ಮತ್ತು 2 ದಿನ ಲೋಕಸಭಾ ತಯಾರಿಯ ಬಗ್ಗೆ ಇಡೀ ಎಲ್ಲ ಚುನಾಯಿತ ಪ್ರತಿನಿಧಿಗಳು ದೆಹಲಿಯಲ್ಲಿ ವಾಸ್ತವ್ಯ ಹೂಡಿದ್ರು. ಇವತ್ತು ಸಂಕ್ರಾಂತಿ ಆದ್ರಿಂದ ಸಾಧಾರಣ ಮಾನ್ಯ ಯಡಿಯೂರಪ್ಪಾಜಿಯವರು ನಾಯಕರಾಗಿ ಅದರ್ವೈಸ್ ಆಲ್ಸೋ ಮೀಡಿಯಾದವ್ರ ಜೊತೆ ಇರ್ಬೋದು, ಪದಾಧಿಕಾರಿಗಳ ಜೊತೆ, ಸಹೋದ್ಯೋಗಿಗಳ ಜೊತೆ ಅವ್ರ ಮನೆಯಲ್ಲೇ ಭೋಜನ ಕೂಟವನ್ನು ಕೊಡ್ತಾ ಇದ್ರು. ಇವತ್ತಿಡೀ ರಾಜ್ಯದಾದ್ಯಂತ ಎಲ್ಲಾ ಶಾಸಕರು ಬಂದಿದ್ರಿಂದ, 15ನೇ ತಾರೀಕು ಸಂಕ್ರಾಂತಿ ಬಂದಿದ್ರಿಂದ ಇವತ್ತೊಂದಿನ ಅಲ್ಲೇ ಇದ್ದು ಉಪಹಾರ ಕೂಟವನ್ನ ಏರ್ಪಡಬೇಕು ಅನ್ನುವ ತೀರ್ಮಾನ ತಗೊಂಡು ಅವ್ರು ಇವತ್ತು ಅಲ್ಲಿ ವಾಸ್ತವ್ಯವನ್ನ ಕಂಟಿನ್ಯೂ ಮಾಡಿದ್ರು. ಯಾಕಂದ್ರೆ ಸಮಯ ತುಂಬಾ ಕಡಿಮೆ ಇದೆ. ನಮಗೆ ಲೋಕಸಭಾ ಟಾರ್ಗೆಟ್ ಇದೆ. ನಿಮಗೆ ಗೊತ್ತಿದೆ, ನಾವು ಮತ್ತೊಮ್ಮೆ ಮೋದಿ ಅವರನ್ನ ತರಬೇಕು, ಮತ್ತೊಮ್ಮೆ ನಾವು ಕೇಂದ್ರದಲ್ಲಿ ಆಪರೇಷನ್ ಮಾಡ್ತಾ ಇಲ್ಲ, ನಾವು ನಮ್ಮ ಪಾಡಿಗೆ ನಾವು ಇದೀವಿ ಅಂತ. ಈಗ ನೋಡಿ, 2 ವಿಲ್ ಕಮ್ ಬ್ಯಾಕ್. ಫಸ್ಟ್ ಒಂದು ಕಮೆಂಟ್ ತಗೊಂಡ್ಬಿಡ್ತೀನಿ. ಎಸ್ ವೆಂಕಟೇಶ್ ಸರ್, ಈ ಬೆಳವಣಿಗೆ ಬಗ್ಗೆ ಕಾಂಗ್ರೆಸ್ ಏನ್ ಹೇಳುತ್ತೆ? ನೋಡಿ, ಇದು 2018 ವಿಧಾನಸಭಾ ಚುನಾವಣೆ ನಡೆದು ಫಲಿತಾಂಶ ಬಂದ ಕ್ಷಣದಿಂದಲೂ ಕೂಡ ಈ ಪ್ರಯತ್ನವನ್ನು ಮಾಡ್ತಾನೆ ಇದ್ದಾರೆ. ಅವತ್ತೇ ಗವರ್ನರ್ ಹತ್ರ ಹೋಗಿ ಗವರ್ನರ್ ಕಚೇರಿಯನ್ನು ಬಳಸ್ಕೊಂಡು ಅವರು ದೀರ್ಘ ಅವಧಿ ತಗೊಂಡು ಕುದುರೆ ವ್ಯಾಪಾರ ಮಾಡಿ ಹೆಂಗನ ಬಂದುಬಿಡೋಣ ಅಂತ
ಮೊದಲನೇ ದಿನದಿಂದಲೇ ಪ್ರಯತ್ನ ಪ್ರಥಮ ಚುಂಬನ ತಂತಭಗ್ನ ಅಂತಾರೆ. ಆ ಥರ ಚುಂಬನಗಳಿಗೆ ಇನ್ನೂ ಪ್ರಯತ್ನಗಳು ಮಾಡ್ತಾನೆ ಇದ್ದಾರೆ. ಇರ್ತಕ್ಕಂಥ ದಂತಗಳೆಲ್ಲ ಉದುರೋದ್ರು ಕೂಡ ಆ ಒಂದು ಪ್ರಯತ್ನ ಅವ್ರು ಬಿಟ್ಟಿಲ್ಲ, ಅದರಲ್ಲಿ ಅವರು ಸಫಲರಾಗಲ್ಲ. ಎಸ್ ಪ್ರಕಾಶ್ ನಿಮ್ಮ ಫಸ್ಟ್ ರಿಯಾಕ್ಷನ್? ಇಲ್ಲ, ನಮ್ಮ ವೆಂಕಟೇಶ್ ಅವರು ಹೇಳ್ದಾಗೆ ಒಂದು ಕ್ಷಣದಿಂದ ಕೂಡ ಅವರು ಅಧಿಕಾರ ಇಲ್ಲದೆ ಮೀನು ಹೆಂಗೆ ಒದ್ದಾಡುತ್ತೆ ನೀರಿನಿಂದ ಆಚೆ ತೆಗೆದಾಕಿದ್ರೆ ಆ ರೀತಿ ವಿಲ ಆಗಿದೆ BJPನವರು. ಅವ್ರು ಡೆಲ್ಲಿನಲ್ಲಿ ಸದಾನಂದ ಗೌಡರು ಮತ್ತೊಬ್ರು ಎಲ್ಲ ಹೇಳಿದ್ದಾರೆ 104 ಸ್ಥಾನ ನಾವು ತೊಗೊಂಡಿದ್ದೀವಿ, ನಾವೇನು ಕಡಲೆಪುರಿ ತಿನ್ನಕ ಇರೋದು ಅನ್ನೋ ಮಾತನ್ನು ಒಬ್ಬೊಬ್ಬರು ಒಂದೊಂದು ಹೇಳ್ತಾ ಇದ್ದಾರೆ. ಅಲ್ಲಿ ಅವರ ಅಧಿಕಾರ ದಾಹ ಏನಂತ ಪರಿಚಯ ಆಗಿದೆ. ಅವರೆಲ್ಲವೂ ಕೂಡ ಈ ಮುಂಬೈನಲ್ಲಿ ಯಾರು ರೂಮ್ಗಳನ್ನ ಬುಕ್ ಮಾಡಿರ್ತಕ್ಕಂಥದ್ದು, ಅಲ್ಲಿ ಬೆಂಗಾವಲಾಗಿ ಯಾರು ನಿಂತಿದ್ದಾರೆ ಎಲ್ಲವೂ ಕೂಡ ರಾಜ್ಯದ ಜನಕ್ಕೆ ತಾವೇ ಮಾಧ್ಯಮದಲ್ಲೂ ಎಲ್ಲ ತೋರಿಸಿದ್ದೀರಿ. ಓಕೆ, ಎಸ್ ಮೇಡಮ್, ನಾನು ಆಗ್ಲೇ ಕೇಳ್ತಾ ಇದ್ದೆ, ನೀವು ಹೇಳ್ತಾ ಇದ್ದಿದ್ದು ಸಂಕ್ರಾಂತಿ ಹಬ್ಬಕ್ಕೋಸ್ಕರ ಊಟದೆಲ್ಲ ವ್ಯವಸ್ಥೆಯನ್ನ ಮಾಡಿದಾರೆ ಅಂತ ಹೇಳಿ. ಇಡೀ ನಿಮ್ಮ ಬಿಜೆಪಿಯ ಶಾಸಕರು ನಿನ್ನೆನೆ ವಾಪಸ್ ಬರಬೇಕಾಗಿತ್ತು ಅನ್ನೋ ಲೆಕ್ಕಾಚಾರ ಇತ್ತು. ಯಾವಾಗ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಬಳಿನೂ ಕೂಡ 5-6 ಶಾಸಕರು ಬಿಜೆಪಿ ಸಂಪರ್ಕದಲ್ಲಿದ್ದಾರೆ ಅಂದ ತಕ್ಷಣನೇ ಇಷ್ಟೋ ಶಾಸಕರನ್ನ ನಾಳೆ ಹೋಗಿ ಅಂತ ಹೇಳಿ ಕೆಲವರು ಫ್ಲೈಟ್ ಮಾಡ್ಕೊಂಡಿದ್ದನ್ನು ಕ್ಯಾನ್ಸಲ್ ಮಾಡ್ಕೊಂಡಿರೋ ಉದಾಹರಣೆಗಳಿದೆ. ಇದು ಸಂಕ್ರಾಂತಿ. ಅರುಣ್, ಈಗ ನಾನು MLA ಅಲ್ಲ, ನಮಗೂ ಕೂಡ ಇರ್ಲೇಬೇಕು ಅಂತ ನಾನು ಮೆಸೇಜ್ ತೋರಿಸ್ತೀನಿ. ಹೌದು, ಪಕ್ಷದ ವಿಚಾರ MLCಗಳು ಯಾಕಿರ್ಬೇಕು, ನಾವೇನು ವೋಟ್ ಮಾಡ್ತೀವ? ಸೊ ನಾನು ಹೇಳೋದು, ಇದು ಮೊದಲೇ ತೀರ್ಮಾನ ಆಗಿದ್ದಂತ ಕಾರ್ಯಕ್ರಮ. ಸಂಕ್ರಾಂತಿಯ ಬೆಳಗ್ಗಿನ ಏನು ಉಪಹಾರ ಕೂಟ ಏನಿದೆ ಅದು ಯಾವುದೇ ಪೊಲಿಟಿಕಲ್ ಅಲ್ಲ. ಇವತ್ತಿನ ದಿನ ಅಲ್ಲಿ ಕಳಿಬೇಕು ಅಂತ ಯಡಿಯೂರಪ್ಪಾಜಿಯವರು ಅದನ್ನು ತುಂಬಾ ಇಷ್ಟಪಡ್ತಾರೆ, ಯಾವಾಗಲೂ ಅಷ್ಟೇ ಅದನ್ನ ಇಷ್ಟಪಡ್ತಾರೆ. ಇದನ್ನಿಷ್ಟಕ್ಕೆ ಬಿಡೋಣ. ಈಗ ಮುಂದಿನ ಬೆಳವಣಿಗೆಗಳ ಬಗ್ಗೆ ಸ್ನೇಹಿತರಿಬ್ರು ಮಾತನಾಡ್ತಾ ಇದ್ರು. ಡೆವಲಪ್ಮೆಂಟ್ ನಿಮ್ಮಲ್ಲಿ ಏನ್ ನಡೀತಾ ಇದೆ ನಿಮ್ಮ ಆಕ್ಷನ್ ಮೇಲೆ ನಾವು ರಿಯಾಕ್ಟ್ ಮಾಡ್ತಾ ಇದೀವಿ ಅಷ್ಟೇ. ಅಂದ್ರೆ ಅವರು ಸರಿ ಇಲ್ಲ ಅಂತ ಆಗಲ್ಲ, ಅದು ಅವರ ಆಂತರಿಕ ಸಮಸ್ಯೆ. ನಾನು ಅದ್ರ ಬಗ್ಗೆ ಹೋಗಲ್ಲ. ಈಗ ಆರಂಭ ಆಗಿರೋದೇನು, ಫಸ್ಟ್ ದಿನೇ ಮಾಡಿದ್ರು. ಈಗ CM ಅವರು ಬೆಳಗ್ಗೆನೂ ಕೂಲಾಗಿನೇ ಬಂದ್ರು, ವೇಣುಗೋಪಾಲ್ ಅವ್ರನ್ನ ಮೀಟ್ ಮಾಡಿದ್ರು. ವೇಣುಗೋಪಾಲ್ ಪೊಂಗಲ್ ತುಂಬಾ ದೊಡ್ಡ ಹಬ್ಬ, ತಮಿಳ್ನಾಡು ಕೇರಳದಲ್ಲಿ ದೊಡ್ಡ ಹಬ್ಬ, ಪೊಂಗಲ್ ಬಿಟ್ಟು ಇಲ್ಲಿ ಯಾಕೆ ಬರ್ಬೇಕು, ಏನು ಸಮಸ್ಯೆನೇ ಇಲ್ಲ ಅಂದ್ರು. ಅವ್ರು ಬಂದು KK-ನಲ್ಲಿ ಕೂತ್ಕೊಂಡ್ರು, CM ಹೋಗಿ ನೋಡಿದ್ರು. ಬರುವಾಗ ಒಂದ್ ನಿಮಿಷ ಅಲ್ಲ ಪ್ರಕಾಶ್ ಜನರಲ್ ಸೆಕ್ರೆಟರಿ ನಮ್ಮ ಶಾಸಕರು ಬರೀ ನಾನ್ ಬರ್ಬಾರ್ದು ಅಂತ ಏನಿಲ್ಲ. ಈಗ ಕೇಳಿ, ಊರೆಲ್ಲ ಗುಡೆ, ನಾನು ಅರುಣ್ ಅವ್ರು ಹೇಳ್ತಿರೋದೇ ಕೇಳ್ತಾ ಇದ್ದೀನಿ. ಊರು ಎಲ್ಲ ಆಚೆ ಹೋದ್ಮೇಲೆ ದಿಡ್ಡಿ ಬಾಗ್ಲ ಹಾಕಿದ್ರು ಅಂತಾರಲ್ಲ, ಭ್ರಮೆ. ನಾನು ಭ್ರಮೆ. ಆಯ್ತು, ಹಾಗಾದ್ರೆ ಅರುಣ್ ನೀವ್ ಮಾತಾಡಕ್ ಬಿಡ್ದೇನೆ ಕಷ್ಟ. ಅರುಣ್ ಈಗ ಮಾತಾಡಕ್ ಅಲ್ಲ, ಯಡಿಯೂರಪ್ಪನವ್ರು 104 MLA-ಗಳನ್ನ ಕಷ್ಟಪಟ್ಟು ಜನರ ಬ್ಯಾಲೆಟ್ ಬಾಕ್ಸ್ ಅಲ್ಲಿ ಗೆದ್ಕೊಂಡ್ ಬಂದು ಒಂದ್ ಅವಕಾಶ ಕೊಡಿ. ನಾನ್ ಮೌನವಾಗಿದ್ರು ಮೌನದಲ್ಲೂ ನಾನು ಏನ್ ಸಂದೇಶ ಕೊಡ್ತೀನಿ. ಈಗ ವಿಚಲಿತರಾಗಬೇಕಾದ ಅವಶ್ಯಕತೆ ಮಾಡೋಣ. ಒಂದ್ ನಿಮಿಷ, ಈಗ ನೀವೇನ್ ಹೇಳಿದ್ರಿ, ಬಿಜೆಪಿ ಕೋಟಿ ಹಣ ಕೊಡ್ತಾ ಇದೆ, ಖರೀದಿ ಮಾಡ್ತಾ ಇದ್ದಾರೆ. ಏನು ಖರೀದಿ ಮಾಡ್ತೀವಿ? ಈಗ 104 ಸ್ಥಾನ ತಗೊಂಡು ಯಾಕೆ ಹೇಳಿಲ್ಲ? ಈಗ ನಾವಿಬ್ರೇನೆ ಹೇಳಿಲ್ಲ ಸರ್, ನೀವಲ್ಲ ಅವ್ರಿಗೆ ಹೇಳ್ತಾ ಇದಾರಲ್ಲ. ಅರುಣ್ಜಿ ಒಂದ್ ನಿಮಿಷ. ಈಗ ನಾವು ಜನರ ಬಳಿ ಹೋದ್ವಿ, ಕಷ್ಟಪಟ್ವಿ. 224 ಇದರಲ್ಲೂ ಕೂಡ ನಿಚ್ಚಳ ಬಹುಮತ ಬರಬೇಕು ಅಂತ 104 ಗೆಲ್ಲೋದ್ರಲ್ಲಿ ಯಶಸ್ವಿ ಆದ್ವಿ. ಒಂದ್ 26 ಸೀಟಲ್ಲಿ ನ್ಯಾರೋ ಮಾರ್ಜಿನ್ ಅಲ್ಲಿ ಸೋತ್ವಿ. ಮಾತ್ರಕ್ಕೆ ಆದ್ರೂ ಕೂಡ ಯಡಿಯೂರಪ್ಪನವ್ರು ಏನ್ ಹೇಳಿದ್ರು, ನಾನೊಂದು ರಿಕ್ವೆಸ್ಟ್ ಮಾಡ್ತೀನಿ. ಅವರು ಯಾಕಂದ್ರೆ ಅನೇಕ ಸಾರಿ ಅವರ ಅಧಿಕಾರದಿಂದ ವಂಚಿತರಾಗಿದ್ರು ಮತ್ತು ಲಾರ್ಜೆಸ್ಟ್ ಪಾರ್ಟಿ. ಆಯ್ತಾ, ಒಂದ್ ನಿಮಿಷ ಪ್ರಕಾಶ್ ಮಾತಾಡಕ್ ಬಿಡಿ, ದಯವಿಟ್ಟು ನನಗೆ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ತಾಳ್ಮೆ ಕಳ್ಕೊತಾ ಇದ್ದೀರಾ? ಮುಖ್ಯಮಂತ್ರಿಗಳಿಗೆ ತಾಳ್ಮೆ ಇಲ್ಲ ಅಂದ್ರೆ ಈ ದೇಶದ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ದಿನ ಕಾಲಾವಕಾಶ ಒಬ್ಬರೇ ಅಲ್ಲ, ದೋಖಾ ಮಾಡಿದ್ದು ನೀವು. ಕುಮಾರಸ್ವಾಮಿ ಅವರು ದೋಖಾ ಮಾಡಿದ್ದು ಯಡಿಯೂರಪ್ಪನವರಿಗೆ, ಅಧಿಕಾರ ದುರ್ಬಳಕೆ ಮಾಡಿ ಯಡಿಯೂರಪ್ಪನವರಿಗೆ ದ್ರೋಹ ಮಾಡಿದ್ದು ನೀವು. ಕಾಂಗ್ರೆಸ್ ಜೊತೆನೂ ಆಟ ಆಡಿದ್ರಿ, ಧರ್ಮ್ ಸಿಂಗ್ ಅವ್ರಿಗೂ ನೀವು ದ್ರೋಹ ಮಾಡಿದ್ರಿ, ನಮಗೂ ಮಾಡಿದ್ರಿ. ಒಳ್ಳೆ ಕತೆ. 38ಕ್ಕೆ
ಬರುತ್ತಲ್ಲ, ನಾವು ಸರ್ಕಾರ 104 ಮಾಡಿದ್ದೀವಿ. ಸೀಟ್ ಬರಲ್ವಾ? ಕಮ್ಮಿ ಇದೆ ಅದ್ರಲ್ಲಿ. 38ಕ್ಕೆ ಸೀಟ್ ನಿಮ್ಮನ್ನೊಂದೇನ್ ಪ್ರಯೋಜನ ಈಗ? 38 plus 80 ಈಗ ವೆಂಕಟೇಶ್ ಅವರಿದ್ದಾರೆ. ನೀವು ಆ ಸಿಟ್ಟು ಆ ತರ 38 ಅದ್ರಲ್ಲಿ ವ್ಯಾಂಗ ಬೇಡ. ಅಲ್ಲ, ಈಗ ಮೀಡಿಯಾ ಮೇಲೆ ಯಾಕೆ ಬೀಳ್ತಾ ಇದ್ದಾರೆ? ಸಿಎಂ ಅವ್ರು ಮೀಡಿಯಾ ಮೇಲೆ ಯಾಕೆ ಬೀಳ್ತಿದ್ದಾರೆ? ಜನರ ಮೇಲೆ ಬೀಳ್ತಾರೆ, ಮೀಡಿಯಾ ಮೇಲೆ ಬೀಳ್ತಾರೆ. ಈಗ ಶಂಕರ್ ಅವರು ನಮ್ಮ ಹತ್ರ ಬಂದಿದ್ರು, ಆಮೇಲೆ ನಿಮ್ ಕಡೆ ಬಂದ್ರು. ಸರ್ಕಾರ ರಚನೆ ಆಗೋದಕ್ಕೆ ಮೂಲ ಕಾರಣ ಇವತ್ತು ಶಂಕರ್ ಹೇಳಿದ ಮಾತಿಗೆ ನಾನೇನು ಉತ್ತರ ಕೊಡ್ಬೇಕು? ಅವರು ಮಂತ್ರಿ ಆಗಿದ್ರು ನಮ್ಮ ಸರ್ಕಾರದಲ್ಲಿ, ಮಂತ್ರಿ ಸ್ಥಾನ ಯಾಕೆ ಮಂತ್ರಿಗಿರಿ ಯಾಕೆ ಕಳ್ಕೊಂಡ್ರು? ಮಂತ್ರಿಗಿರಿ ಕಳ್ಕೊಂಡ್ರು? ಮಂತ್ರಿ ಸ್ಥಾನ ಯಾಕೆ ಹೋಯ್ತು ಸರ್? ಅವ್ರನ್ನ ನಡೆಸ್ಕೊಂಡಿದ್ ಹೆಂಗೆ ಸರ್? 6 ತಿಂಗಳಿಗೆ ಅವ್ರನ್ನ ಕಿತ್ತಾಕ್ಬೇಕು ಕಾರಣ ಅಲ್ಲ. ಈಗ ಅದು ಎಲ್ಲ ಕಾಲಕ್ರಮೇಣ ಏನು ಆಗ್ತಾ ಇರ್ತಕ್ಕಂಥ ಸರ್ಕಾರದಲ್ಲಿ ನಿರ್ಧಾರ ತಗೊಳ್ತಕ್ಕಂಥದ್ದು ಮುಖ್ಯಮಂತ್ರಿಗಳು. ಕೆಪಿಸಿಸಿ ಅಧ್ಯಕ್ಷರಾದಂತ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾರೆ, ಕಾಂಗ್ರೆಸ್ ಪಕ್ಷಕ್ಕೆ ಶಂಕರ್ ಅವರು ಸೇರ್ಕೊಳ್ಳಿಲ್ಲ, ಅದಕ್ಕೆ ಅವರು ಮಂತ್ರಿ ಮೂಲ ಕಾಂಗ್ರೆಸ್ಸಿಗರು. ಶಂಕರ್ ಬಂದು ಯಾವ್ದಾದ್ರು ಇರ್ಲಿ ಸರ್, ಪಕ್ಷೇತರವಾಗಿ ಬೆಂಬಲ ಕೊಟ್ಟಾಗ ಅವ್ರಿಗೆ ಮಂತ್ರಿ ಸ್ಥಾನವನ್ನು ಕೊಟ್ಟಿದ್ದೀರಾ ಅಂತ ನಿರ್ಧಾರ ತಗೊಂಡು ತಪ್ಪೆಜ್ಜೆ ತಗೊಂಡಿದ್ದಾರೆ. ಅವ್ರ ಕಾಲ ಮೇಲೆ ಅವರೇ ಕಲ್ಲಾಕೊಂಡವ್ರೆ. ನಾಳೆ ದಿವಸ ಮತ್ತೆ ಮಾಡಿರ್ತಕ್ಕಂಥ ತಪ್ಪಂತೇಳಿ ಮತ್ತೆ ಶಂಕರ್ ಕಾಂಗ್ರೆಸ್ ಬರ್ತಾರೆ. ರಿಯಲಿ ಖಂಡಿತ. ಸಿದ್ದರಾಮಯ್ಯ ಅವರಿಗೆ ಈ ಸರ್ಕಾರ ನಡೆಸೋದು ಇಷ್ಟ ಇಲ್ಲ. ರಮೇಶ್ ಜಾರಕಿಹೊಳಿ ಅವರು ಆಪ್ತರಾಗಿದ್ರಿಂದ ರಮೇಶ್ ಜಾರಕಿಹೊಳಿ ಅವ್ರ ಮೂಲಕನೇ ಆಟ ಆಡಿಸ್ತಾ ಇದ್ದಾರೆ. ಇದು ಆರೋಪ ಇದೆ ನೇರವಾಗಿ ಸಿದ್ದರಾಮಯ್ಯ ಅವ್ರ ಮೇಲೆ. ಅದೆಲ್ಲ ನೋಡಿ ಊಹೆ, ಭ್ರಮೆ. ಈಗ ಸಿದ್ದರಾಮಯ್ಯನವರಿಗೆ ಅಥವಾ ಡಿಕೆಶಿ ಅವರಿಗೆ ಒಂದೊಂದು ಇದು ಮಾಡಬಹುದು. ಆದ್ರೆ ಸಿದ್ದರಾಮಯ್ಯನವರು ಈ ಸರ್ಕಾರವನ್ನು ಉಳಿಸಕ್ಕೆ ಯಾವ ರೀತಿ ಎಲ್ಲ ಪ್ರಯತ್ನ ಮಾಡಬೇಕು ಏನೆಲ್ಲ ಮೊದಲು ಬೆಳಗಾವಿಯಲ್ಲಿ ಬಂಡಾಯ ಎದ್ದು ದಿಕ್ಕಾಪಾಲಾಗಿ ಕಿತ್ತಾಡ್ಕೊಳ್ಳುತ್ತಿದ್ದಾರೆ ಅಂದ್ರೆ ಸಚಿವರು ಇಬ್ಬೊಬ್ರು ಅವಾಗ ಬಾಯಿ ಮುಚ್ಕೊಂಡಿದ್ರು. ಸಿದ್ದರಾಮಯ್ಯನವರು ಯಾಕೆ ಕೇಳಿಲ್ಲ ಸರ್? ಇಲ್ಲ ನೋಡಿ, ಬಳ್ಳಾರಿಯಲ್ಲಿ ಗಲಾಟೆಯಾಗಿ ಕಿತ್ತಾಡ್ಕೊಳ್ತಾ ಇದ್ರು, ಅವಾಗ ಯಾಕೆ ಸರ್ ಸಿದ್ದರಾಮಯ್ಯನವರು ಮೌನವಾಗಿ? ಇವತ್ತು ಡಿ ಕೆ ಶಿವಕುಮಾರ್ ಸ್ವತಃ ಹೇಳ್ತಾರೆ, ಸಿದ್ದರಾಮಯ್ಯನವರಿಗೆ ವಿಚಾರ ಗೊತ್ತಾಯ್ತು, ಎಲ್ಲಾ ಶಾಸಕರು ಬಂದು ಸಿದ್ದರಾಮಯ್ಯನವ್ರ ಮುಂದೆ ಹೇಳಿದ್ದಾರೆ, ಬಟ್ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ ಪ್ರಯತ್ನಗಳು ಅರುಣ್ ಒಂದ್ ನಿಮಿಷ ಸಿದ್ದರಾಮಯ್ಯನವರ ಬಳಿ ದೂರುಗಳು ತಗೊಂಡು ಹೋದಾಗ್ಲೂ ಕೂಡ ರಾಹುಲ್ ಗಾಂಧಿ ಅವತ್ತೆಲ್ಲ ನೀವು ಚಾನೆಲ್ಗಳಲ್ಲಿ ಹಾಕಿದ್ದೀವಿ, ನಾವು ನೋಡಿದ್ದೀವಿ. ರಾಹುಲ್ ಗಾಂಧಿ ಅವರಿಗೆ ಬೆಲೆ ಕೊಟ್ಟು, ಯಾಕಂದ್ರೆ ಅವರ ರಾಜಕೀಯ ಅಸ್ತಿತ್ವ, ಅವರ ಸೋಲುಂಡದ್ದು JDS ಇಂದ. ಅದು ಮತ್ತೆ JDS ಬಿಟ್ಟು ಬಂದವರು ಕಾಂಗ್ರೆಸ್ ನಲ್ಲಿ ಬಂದು ಮುಖ್ಯಮಂತ್ರಿ ಆದಂತವರು. ಒಂದೇ ದಿನಕ್ಕೆ ದೇವತಾ ಮನುಷ್ಯ ಆಗ್ಬೇಕು ಅಂದ್ರೆ ನಾನು ನಂಬಲ್ಲ, ನೀವು ನಂಬಲ್ಲ, ಅದು ಬೇರೆ ವಿಚಾರ. ಆದ್ರೆ ಶಾಸಕರ ವಿಚಾರ ಬಂದಾಗ ಕಾಂಗ್ರೆಸ್ನ ಹಿತರಕ್ಷಣೆ ಮಾಡೋದಕ್ಕೆ ಆತ ಕಠೋರವಾದ ನಿರ್ಧಾರಗಳನ್ನ ತಗೊಂಡಿದ್ದ. ಹೌದು, ಎಲ್ಲಿ ಇವ ಪುಷಿಂಗ್ ಟು ದ ವಾಲ್ ಅಂತ ಹೇಳಿದಾಗ ನಾವು ನೋಡ್ತಾ ಇದೀವಿ. ಅದನ್ನ ಈಕ್ವಲಿ ಜವಾಬ್ದಾರಿ ಎಲ್ಲರಿಗೂ ಇಲ್ವಾ? ಒಬ್ಬರಿಗೆ ಇರುತ್ತಾ? ರಚನೆ ಮಾಡಿ ತಿರ್ಬೇಕು ಅಂತ ಇದೆಯಾ ಮೇಡಮ್? ಅರಾಜಕತೆ ನೋಡಿ, ಸರ್ಕಾರ ಬಿದ್ದ ಮೇಲೆ ನಮ್ಮ ಒಂದು ವಿಷಯ ಪ್ರಸ್ತಾಪಕ್ಕೆ ಬರುತ್ತೆ. ಸರ್ಕಾರ ಬಿದ್ದ ಮೇಲೆ ಬರುತ್ತೆ. ಶಾಸಕರು ಒಂದು ವಿರಾಮ ತಗೊಳ್ತೀನಿ. ಡಿ ಕೆ ಶಿವಕುಮಾರ್ ಹೇಳಿದ್ ನಂಗೆ ಬಹಳ ತುಂಬಾ ಇಷ್ಟ ಆಗಿತ್ತು. ಅದೆಷ್ಟು ಸುಲಭವಾಗಿತ್ತು ಅಂದ್ರೆ, ಅತಿಯಾದ ನಂಬಿಕೆ, ಅತಿಯಾದ ಆತ್ಮವಿಶ್ವಾಸ, ಏನೂ ಆಗಲ್ಲ, ಇರ್ಲಿ ಬಿಡು ನೋಡೋಣ ಅನ್ನೋ ಮಾತನ್ನ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯನವರಿಗೆ. ವಾಹ್, ಡಿ ಕೆ ಶಿವಕುಮಾರ್ ಅಂತ ಗಟ್ಸ್ ಇರಬೇಕು ಹೇಳಕ್ಕೆ. ಯಾರಿಗಾದ್ರೂ ಇದೆಯಾ ಆ ರೀತಿಯಾಗಿ ಹೇಳಕ್ಕೆ? ಡಿ ಕೆ ಶಿವಕುಮಾರ್ ಇವತ್ತು ಓಪನ್ ಆಗಿ ಹೇಳ್ತಾರೆ. ಎಲ್ಲ ಶಾಸಕರು ಬಂದು ಹೇಳಿದ್ರು ಕೂಡ ಡೋಂಟ್ ಕೇರ್ ಮಾಸ್ಟರ್ ರೀತಿಯಲ್ಲಿ ಇರೋ ರೀತಿಯಲ್ಲಿ ಹೇಳಿದ್ರು ಅವರು. ನೋಡೋಣ ಬಿಡಿ, ಇರ್ಲಿ ಬಿಡಿ ನೋಡೋಣ ಅನ್ನೋ ಮಾತನ್ನ ಹೇಳಿದ್ರು. ಅದನ್ನೇ ಈಗ ಅನುಭವಿಸ್ತಾ ಇರೋದು. ಅನುಭವಿಸ್ಲಿ ಬಿಡಿ ಅನ್ನೋ ಮಾತನ್ನ ಈಗ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ಕಡೆ ಆಟ ಯಾರು ಆಡ್ತಾ ಇದ್ದಾರೆ, ಯಾರು ಆಡಿಸ್ತಾ ಇದ್ದಾರೆ, ಯಾರಿಗಿದ್ರು ಬೀಳುತ್ತೆ ಅನ್ನೋದು ಗೊತ್ತಿಲ್ಲ. ಚರ್ಚೆಯನ್ನ ಮುಂದುವರಿಸ್ತೀನಿ. ಅದಕ್ಕೂ ಮೊದಲು ಬ್ರೇಕ್ ಮುಂಚೆ ಡಿ ಕೆ ಶಿವಕುಮಾರ್ ಅವ್ರು ಏನು ಹೇಳಿದ್ರು ಅನ್ನೋದನ್ನ ನಾನು ಹೇಳಿದ್ದೆ. ಬಟ್ ಡಿ ಕೆ ಶಿವಕುಮಾರ್ ಅವ್ರು ಏನು ಹೇಳಿದ್ದಾರೆ ಅನ್ನೋದನ್ನ ನೀವು ಒಂದ್ಸಲ ನೋಡಿ ಕೇಳಿಸ್ಕೊಳ್ಳಿ. ನೋಡಿ ಏನು ಹೇಳಿದ್ದಾರೆ ಅಂತ. ಏನೇನು ಟ್ರಾನ್ಸ್ಫರ್ ಆಗಿದೆ, ಏನೇನು ಮಾತುಕತೆ ಆಗಿದೆ ಎಲ್ಲ ಕೂಡ ಇದೆ. ಅದೆಲ್ಲ ಮುಖ್ಯಮಂತ್ರಿಗಳು ಸ್ವಲ್ಪ ಲೀನಿಯೆಂಟ್ ಆಗಿದ್ದಾರೆ. BJP ಅವ್ರ ಮೇಲೆ ಸ್ವಲ್ಪ ಲೀನಿಯೆಂಟ್ ಅಂತಂದರೆ ಏನು ಅವ್ರಿಗೆ ವಿಚಾರ ಗೊತ್ತಿದೆ ಅದನ್ನು ಇನ್ನು ಎಕ್ಸ್ಪೋಸ್ ಮಾಡ್ತಾ ಇಲ್ಲ ಅವರು. ಎಲ್ಲ ಶಾಸಕರುಗಳು ಹೋಗಿ ಮುಖ್ಯಮಂತ್ರಿಗಳ ಮೇಲೆ ಹತ್ರ ಏನೇನು ಕಾನ್ಸ್ಪಿರಸಿ ನಡೀತಾ ಇದೆ ಅಂತ ಎಲ್ಲ ತಿಳಿಸಿದ್ದಾರೆ. ಸಿದ್ದರಾಮಯ್ಯನವ್ರ ಮೇಲೂ ತಿಳಿಸಿದ್ದಾರೆ. ಸ್ವಲ್ಪ ಇರಲಿ ನೋಡೋಣ ಅಂತೇಳಿ ಮುಖ್ಯಮಂತ್ರಿಗಳು ಸ್ವಲ್ಪ ಇದ್ದಾರೆ. ನಾನು ಅಂಥವ್ರಾಗಿದ್ದರೆ ವಿತಿನ್ 24 hours ಎಲ್ಲ ಎಕ್ಸ್ಪೋಸ್ ಮಾಡಿಬಿಡ್ತಿದ್ದೆ. ಎಲ್ಲ MLAಗಳು ಹೇಳ್ಕೊಂಡಿದ್ದಾರೆ ಬಂದು ಏನೇನು ಆಫರ್ ಮಾಡಿದ್ದಾರೆ, ಏನೇನು ಮಾಡಿದ್ದಾರೆ,
ಆಪರೇಷನ್ ಲೋಟಸ್ನ ಹಿಂದೆ ಯಾವ ರೀತಿ ನಡೆದಿತ್ತು ಆ ರೀತಿ ಎಲ್ಲ ಬಂದು ಹೇಳ್ಕೊಂಡಿದ್ದಾರೆ. ಇರ್ಲಿ, ಸಿದ್ದರಾಮಯ್ಯನವ್ರಿಗೂ ಗೊತ್ತಿದೆ, ಸಿದ್ದರಾಮಯ್ಯನವ್ರಿಗೆ ಗೊತ್ತಿಲ್ಲ ಅಂತ ಏನಿಲ್ಲ, ದಿನೇಶ್ ಗುಂಡೂರಾವ್ರಿಗೂ ಗೊತ್ತಿದೆ, ಅದಕ್ಕೆಲ್ಲ ಟೈಮು. ನನಗೆ ಸ್ವಲ್ಪ ಓಕೆ, ಚರ್ಚೆನ ಮಾಡ್ತೀನಿ. ಮಾನ್ಯ ಪ್ರಕಾಶ್ ಅವರೇ, ಮುಖ್ಯಮಂತ್ರಿಗಳು ಇವತ್ತು ಹೇಳ್ತಾ ಇದ್ದೀರೇನು ಸರ್, ಒಂದು ವಾರದಿಂದ ಮಾಧ್ಯಮಗಳು ಎಪಿಸೋಡ್ಗಳ ಮೇಲೆ ಎಪಿಸೋಡ್ಗಳನ್ನ ಮಾಡ್ತಾ ಬರ್ತಾ ಇದೆ, ಅದನ್ನ ನೋಡ್ತಾ ಇದ್ದೀನಿ ಅಂತ ಹೇಳಿ ನಿಮ್ಮ ಗಮನಕ್ಕೆ ನಿಮ್ಮ ಶಾಸಕರ ತಂದ್ರೆ ನೀನು ಕ್ಯಾರೆ ಅನ್ಲಿಲ್ಲಲ್ಲ ಸರ್? ನೋಡಿ ಸರ್, ಕ್ಯಾರೆ ನಮ್ಮ ಅವಶ್ಯಕತೆ ಬೇಕಾಗಿಲ್ಲ, ಸಚಿವರೇ ಹೇಳ್ತಾ ಇದ್ದಾರೆ ಡೋಂಟ್ ಕೇರ್ ಮಾಸ್ಟರ್. ಹೊಣೆ ಯಾರಿಗೆ ಎಪಿಸೋಡಿಗೆ? ಕೇಳಿ ಸರ್, ಎಪಿಸೋಡಿಗೆ ವಿಲನ್ ಅವರೇನಾ ಅಥವಾ ಹೀರೋ ಅವರೇನಾ? DK ಶಿವಕುಮಾರ್ ಅವರು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು, ಹಲವಾರು ಸಮಸ್ಯೆಗಳು ಬಂದಾಗ ಟ್ರಬಲ್ ಶೂಟರ್ ಆಗಿ ಕೆಲಸ ಮಾಡಿರ್ತಕ್ಕಂಥವ್ರು DK ಶಿವಕುಮಾರ್ ಅವರು. DK ಶಿವಕುಮಾರ್ ಅವ್ರು ಏನ್ ಹೇಳ್ತಾ ಇದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಎಲ್ಲರೂ ಕೂಡ ಏನ್ ನಡೀತಿದೆ ಅನ್ನೋದನ್ನ ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಸ್ವಲ್ಪ ತಾಳ್ಮೆಯಿಂದ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದ ಅರ್ಥ ಏನು? ಅವ್ರು ಲೀನಿಯನ್ಸ್, ಹೌದು, ಪೊಲೀಸ್ ಇಂಟೆಲಿಜೆನ್ಸ್ ತಾಳ್ಮೆಯಿಂದ ಇದ್ದಾರೆ. ನಾನಾಗಿದ್ರೆ ಬ್ಲಾಸ್ಟ್ ಮಾಡ್ತಾ ಇದ್ದೆ ಅಂತ ಮುಖ್ಯಮಂತ್ರಿ ಸ್ಥಾನದಲ್ಲಿ ನೋಡಿ ಸರ್, ನಾನು ಮುಗಿಸ್ತೇನೆ. ಕುಮಾರಸ್ವಾಮಿ ಇಂಥ ಕ್ರೈಸಿಸ್ ನ ಅವ್ರ ರಾಜಕೀಯ ಜೀವನದಲ್ಲಿ ತುಂಬಾ ನೋಡಿದ್ದಾರೆ, ನೋಡಿದ್ದಾರೆ, ಇರ್ಬೋದು, ನಿಮ್ ದೃಷ್ಟಿಯಲ್ಲಿ ಆಗಿರ್ಬೋದು, ನೋಡಿದ್ದು ಮಾಡಿದ್ದು ಇರ್ಲಿ. ಆದ್ರಿಂದ ಈ ಬಾರಿ ಕುಮಾರಸ್ವಾಮಿ ಅವ್ರ ಮೇಲೆ ನಮ್ಮ JDS ನ 38 ಜನ ಇರ್ಬೋದು, ಕಾಂಗ್ರೆಸ್ ನ 80 ಜನ ಇರ್ಬೋದು, ಎಲ್ಲರೂ ಕೂಡ ವಿಶ್ವಾಸ ಇಟ್ಕೊಂಡಿದ್ದಾರೆ. ಅವರು ಕೂಡ ಒಂದು ಅಣ್ಣ ತಮ್ಮಂದಿರ ವಿಶ್ವಾಸದಲ್ಲಿ ಕುಮಾರಸ್ವಾಮಿ ಅವರು ಇದ್ದಾರೆ. ಅವ್ರಿಗೆ ಗೊತ್ತಿದೆ ಏನು ಆಗೋದಿಲ್ಲ ಅಂತ. ಆ ಒಂದು ಅರ್ಥದಲ್ಲಿ ಮುಖ್ಯಮಂತ್ರಿಗಳಿಗೆ ಅವ್ರದೇ ಆದಂತ ಮಾಹಿತಿ ಇರ್ತದೆ, ಸಂಪರ್ಕ ಇರ್ತದೆ ಪ್ರತಿಯೊಬ್ಬರ ಜೊತೆ. ಫೋನ್ ಬೆಳಿಗ್ಗೆ ಕೂಡ ನಾನು ಶಾಸಕರು ನೀವು ಮಾಡೋದಿಲ್ಲ, ಸುಮ್ನೆ ಇದ್ಕೊಂಡ್ಬಿಟ್ಟು ಮಾಧ್ಯಮಗಳ ಮೇಲೆ ಎಪಿಸೋಡ್ ಮಾಡ್ತಾ ಇದ್ರು ಅಂದ್ರೆ ನೋಡಿ, ಅವ್ರೇನ್ ಹೇಳಿದ್ರು ನೋಡಿ ಸರ್, ನೀವ್ ಹೇಳ್ಕೊಂಡಿರೋ ಮಟ್ಟದಲ್ಲಿ ನಾಳೆ ಬೆಳಿಗ್ಗೆ ಸರ್ಕಾರ ಬಿದ್ದೋಗುತ್ತೆ, ರಾಷ್ಟ್ರಪತಿ ಆಡಳಿತ ಬಂದ್ಬಿಡ್ತಾರೆ, ಗವರ್ನರ್ ರೂಲ್ ಪಾಟೀಲ್ ಹೋಮ್ ಮಿನಿಸ್ಟರ್ ಮಾತಾಡಿದ್ರು ನೇರ ಅವ್ರ ಬೈಟ್. ಅವ್ರು ಹೇಳಿದ್ರು ಏನು ಎಲ್ಲವೂ ಸರಿ ಇದೆ, ಏನಾಗಿಲ್ಲ ಅಂತೇಳಿ. ನಾವು ಹೋಮ್ ಮಿನಿಸ್ಟರ್ ನಂಬೇಕಾ? ಇವಾಗ DK ಅವರು ಇನ್ನೊಂದು ಖಾತೆಯ ಸಚಿವರಾಗಿದ್ದಾರೆ, ಹೋಮ್ ಮಿನಿಸ್ಟ್ರೇ ಹೇಳಿದ್ರು ಅನೇಕ ವಿಚಾರದಲ್ಲಿ. ಇವಾಗ DK ಅವರಿಗೆ ವಿಚಾರದಲ್ಲೂ ಕೂಡ ಅವರು ವ್ಯತಿರಿಕ್ತವಾಗಿ ಮಾತನಾಡಿರೋದಿದೆ. ಈಗ ಅವ್ರ ಮೇಲೆ ಇವ್ರ ಮೇಲೆ ಸಮ್ಮಿಶ್ರ ಸರ್ಕಾರ ಅಂದ್ರೆ ಇಬ್ಬರ ಮೇಲೆ ಜವಾಬ್ದಾರಿ ಇದೆ ತಾನೆ. ಶಾಸಕರು ಹೋಗಿ ಶಾಸಕರಿಗೆ ಹೆಚ್ಚು ಮಾಹಿತಿ ಸಿಗುತ್ತಾ, ಪೊಲೀಸ್ ಇಲಾಖೆಗೆ ಸಿಗುತ್ತಾ? ಇಂಟೆಲಿಜೆನ್ಸ್ ಅಂತ ಒಂದಿರುತ್ತೆ ನೋಡಿ. ಇಲ್ಲ ಸಲ್ಲದ ಆರೋಪ ಮಾಡೋದನ್ನ ಮೊದಲು ಬಿಡಬೇಕು. ನಿಮ್ಮ ಮನೆ ಬಿಗಿಯಾಗಿ ಇಟ್ಕೊಳ್ಳೋದ್ರಲ್ಲಿ ನಿಮ್ಮ ನಡುವೆ ವ್ಯತ್ಯಾಸ ಇದೆ. ಕಾಂಗ್ರೆಸ್ಗೂ JDSಗೂ ಒಂದು ಏನು ಪೊಲಿಟಿಕಲ್ ಒಂದು ಐಡಿಯಾಲಜಿಕಲ್ ಮತ್ತು ಒಂದು ಅನೇಕ ಕಡೆ ಕಾಂಗ್ರೆಸ್ ಪ್ರಬಲವಾಗಿರೋ ಕಡೆ JDS ನ ಹೊಂದಾಣಿಕೆಯಿಂದಾಗಿ ಅವ್ರಿಗೆ ಥ್ರೆಟ್ ಇದೆ. ಹಾಗಾಗಿ ಒಳಗಡೆ ಅಸಮಾಧಾನಗಳು ಇದ್ದೇ ಇರುತ್ತೆ. ಮೇಲ್ಗಡೆ ಮ್ಯಾನೇಜರ್ಸ್ ಲೆವೆಲ್ ಅಲ್ಲಿ ಒಂದು ಹಂತದವರೆಗೂ ಮ್ಯಾನೇಜ್ ಮಾಡಬಹುದು. ಈಗ ಮೊನ್ನೆ ಹೈಕಮಾಂಡ್ ಓಕೆ ಮಾಡಿದ್ದನ್ನ ತಡೆ ಹಿಡಿಯುವ ಅವಶ್ಯಕತೆ ಏನಿತ್ತು? ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಅವರ ನಡುವೆ ಇರತಕ್ಕಂತ ಸಮಸ್ಯೆಗಳಿಂದಾಗಿ ಈ ಸಮಸ್ಯೆ ಬಂದಿದೆ. ಬಿಟ್ರೆ ಬಿಜೆಪಿ ಏನ್ ಪಾತ್ರ ಇದೆ ಇದರಲ್ಲಿ? ಬಿಜೆಪಿ ಪ್ರಧಾನಮಂತ್ರಿ ಅವರು ಮಟ್ಟಕ್ಕೆ ಮಾತಾಡ್ತಾರೆ ಅಂದ್ರೆ ಒಬ್ಬ ಮುಖ್ಯಮಂತ್ರಿ ಇಲ್ಲಿ ಕ್ಲರ್ಕ್ ತರ ನಡೆಸ್ಕೋತಾರೆ. ಪ್ರಧಾನಮಂತ್ರಿ ಮಾತಾಡ್ತಕ್ಕಂತ ಮಾತಾಡ್ತಕ್ಕಂತ ಆ ವಿಷಯಗಳು ಸಿಎಂ ಅವರೇ ಹೇಳಿದಾರಲ್ಲ. ಮೇಡಮ್, ಮಾನ್ಯ ವೆಂಕಟೇಶ್ವರೇ, 5 ರಾಜ್ಯಗಳ ಚುನಾವಣೆಯಲ್ಲಿ 3 ರಾಜ್ಯಗಳಲ್ಲಿ ಕಾಂಗ್ರೆಸ್ ಗೆದ್ದು ಬಿಟ್ಟ ನಂತರ ಒಂದಿಷ್ಟು ಬದಲಾವಣೆಗಳು, ಒಂದಿಷ್ಟು ಮಾತುಗಳ ವರಸೆಯಲ್ಲಿ ತುಂಬಾ ಬದಲಾವಣೆ ಆಯಿತು ರಾಜ್ಯದಲ್ಲಿ. ಗಮನಿಸ್ತಾ ಇದ್ವಿ ನಾಯಕರು ಮಾತಾಡಬೇಕಾದ್ರೆ. ಆ 3 ರಾಜ್ಯಗಳಲ್ಲಿ ಕಾಂಗ್ರೆಸ್ ಗೆದ್ದು ಬಿಟ್ಟಿದೆ, ಬಿಜೆಪಿಯನ್ನ ಮಖಾಡೆ ಮಲಗಿಸಿಬಿಟ್ಟಿದ್ದಾರೆ ಜನ ಅಂತ ಹೇಳ್ಬಿಟ್ಟು ಈಗ ರಾಜ್ಯದಲ್ಲೂ ಕೂಡ ಮತ್ತೊಂದು ಬಾರಿ ಚುನಾವಣೆ ನಡೆದು ಬಿಟ್ರೆ ನಾವೇ ಗೆಲ್ತೀವಿ ಅನ್ನೋ ಆತ್ಮವಿಶ್ವಾಸದಲ್ಲಿ ಸರ್ಕಾರ ಬೆಳೆಸೋಕೆ ಸಿದ್ದರಾಮಯ್ಯನವರೇ ಯಾಕೆ ಮುಂದಾಗಿರಬಾರ್ದು? ಅದೆಲ್ಲ ಕಪೋಲ ಕಲ್ಪಿತ ವಿಷಯಗಳು. ಯಾಕೆ ಕಪೋಲ ಕಲ್ಪಿತ ಆಗುತ್ತೆ ಈ ತರ ಮಾತಾಡಿದ್ರೆ ಊಹಿಸ್ಕೊಂಡು ಮಾಡ್ತಕ್ಕಂಥ ಸರ್, ನಿಮ್ಗೆ ಆರಂಭದಲ್ಲೇ ಹೇಳ್ತೀನಿ ನಾನು, ಸಿದ್ದರಾಮಯ್ಯನವ್ರು ಮಾಡಿದಂತ ಬೆಳವಣಿಗೆಗಳನ್ನ ಗಮನಿಸ್ತಾ ಬಂದಾಗ ಅವಾಗ್ಲೇನೆ ಕೈ ಕಟ್ಕೊಂಡು ನಿಂತವ್ರು ಅವರು. ಕುಮಾರಸ್ವಾಮಿ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕಾದ್ರೆ ತುಂಬಾ ಬೇಸರದಲ್ಲಿ, ತುಂಬಾ ನೋವಿನಲ್ಲಿ ಇದ್ದಂತ ಹತಾಶ ಭಾವನೆಯಲ್ಲಿ ಸಿದ್ದರಾಮಯ್ಯನವರು ಮನಸ್ಸಿಲ್ಲದೆ ಇದ್ರು ಕೂಡ ಮುಖ್ಯಮಂತ್ರಿಯನ್ನಾಗಿ ಇಲ್ಲ ಅಂತಿಲ್ಲ. ಅದಾದ್ಮೇಲೆ ಆಗಿರುವಂತ ಬೆಳವಣಿಗೆಗಳೇನು ಮಾನ್ಯ ವೆಂಕಟೇಶ್ ಅವರೇ? ಹೌದು, ಈಗ ಅದಾದ್ಮೇಲೆ ಆದಂತ ಬೆಳವಣಿಗೆಗಳೇನು? ಬಳ್ಳಾರಿಯಲ್ಲಿ ಎದ್ದಾಗ ಬಂಡಾಯವನ್ನು ಶಮನ ಮಾಡಿದ್ರ ಸರ್? ಬೆಳಗಾವಿಯಲ್ಲಿ ಆದಾಗ ಬಂಡಾಯವನ್ನು ಶಮನ ಮಾಡಿದ್ರ ಸರ್? ಗೊತ್ತಾ? ವಿಸ್ತರಣೆಯಲ್ಲಿ ತಮಗೆ ಬೇಕಾದವನ್ನ ಹಾಕಿದ್ರಲ್ಲ, ನಿಮ್ಮ ಪಕ್ಷದಲ್ಲಿ ಅದನ್ನ ಮಾಡೇ ಇದ್ದಾರೆ. ನಿಮ್ಮ ಪಕ್ಷದಲ್ಲಿರೋರು ಹೇಳಿರೋ ಮಾತನ್ನೇ ಕೇಳಲಿಲ್ಲ ಅವರು. ನೋಡಿ,
ಪಕ್ಷದಲ್ಲಿ ನಮ್ದು ದೊಡ್ಡ ಪಕ್ಷ, ಇದು ಒಂದೇ ಎಲ್ಲರನ್ನೂ ಸಮಾಧಾನ ಪಡಿಸೋಕ್ಕೂ ಆಗಲ್ಲ. ಹಂತವಾಗಿ ಯಾರ್ಯಾರಿಗೆ ಏನೇನು ಮಾಡಬೇಕು ಅನ್ನೋದು ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಆದ್ರೆ ಎಲ್ರಿಗೂ ಕೂಡ ರಮೇಶ್ ಜಾರಕಿಹೊಳಿ ಅವರು ಯಾರು ಸರ್? ಅದೇ ಗೋಕಾಕ್ನ ಶಾಸಕರನ್ನ ಹೊರತುಪಡಿಸಿಬಿಟ್ರೆ ಯಾರು ಸರ್? ಮಂತ್ರಿ ಸ್ಥಾನ ತಪ್ಪಿತು ಅಂದ ಕೂಡಲೇ ಅವರು ಆಡ್ದಂಗೆಲ್ಲ ಮಾಡ್ಕೊಂಡು ಹೋಗೋದು ಇದಕ್ಕೆಲ್ಲ ಅವರೇ ಕಾರಣಭೂತಿ ಆಗ್ತಾರೆ ಅನ್ನೋದು ಮಾಧ್ಯಮಗಳಲ್ಲಿ ನೋಡ್ತಾ ಇದೀವಿ. ಯಾರು ಕೂಡ ನಿಷ್ಠಾವಂತ ಕಾಂಗ್ರೆಸ್ನವರಾದ್ರೆ ಎಂಥ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ಗೆ ಧಕ್ಕೆ ಆಗ್ತಕ್ಕಂಥದ್ದು, ಪಕ್ಷಕ್ಕೆ ಧಕ್ಕೆ ಆಗ್ತಕ್ಕಂಥ ಮಾಡಬಾರ್ದು ಅಲ್ವಾ? ಪಾಪ ಆಗ್ಲೇ ನಿಮ್ಮ ಮೈತ್ರಿ ಸರ್ಕಾರದಲ್ಲಿ ದೋಸ್ತರು ಜೆಡಿಎಸ್ನವರು ಅಧಿಕಾರದ ದಾಹ ಅಂತ ಶಬ್ದ ಬಳಸಿದ್ರಿ ನೀವು ಆರಂಭದಲ್ಲಿ. ಪಾಪ ಅಂತ ಯಾಕೆ ನಮ್ಮ ಬಗ್ಗೆ? ಇಲ್ಲ ಸರ್, ನಿಮ್ ಜೊತೆಗೆ ದೋಸ್ತಿ ಅಲ್ವಾ ಸರ್? ಅಲ್ಲ, ನಿಮ್ಮ ಹೊಂದಾಣಿಕೆ ಮಾಡ್ಕೊಂಡು ನಿಮಗೆ ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಟ್ಟಿದ್ರೆ ಅದಕ್ಕೆ ಅಂದೆ ನಾನು, ನಿಮ್ಗೆ ಬೇಡ ಅಂದ್ರೆ ನಾವು ವಾಪಸ್ ತಗೊಳ್ತೀವಿ. ಇಲ್ಲ ಪಾಪ ಅಂದ್ರಲ್ಲ, ಅದು ಅಷ್ಟು ಆಯ್ತು, ವಿಶೇಷ ಪ್ರೀತಿ ಬೇಡ ಅಂತ ಹೇಳ್ತೀನಿ. ಇಲ್ಲ ಪ್ರೀತಿ ಇರ್ಲಿ, ಬೇಡ ಸರ್, ಪ್ರೀತಿಯಿಂದ ಹೇಳಿದ್ರೆ ನಿಮ್ಗೆ ಅದು ಇಷ್ಟ ಇಲ್ಲ, ಇರ್ಲಿ ಹೇಳಿ ಸರ್. ಅಧಿಕಾರದ ದಾಹದ ಬಗ್ಗೆ ನೀವು ಮಾತನಾಡ್ತಾ ಇದ್ರಿ. ಅವ್ರಿಗೆ ಅಧಿಕಾರದ ದಾಹ ಇದೆ, 104 ಸೀಟ್ಗಳನ್ನ ತಗೊಂಡಿದ್ದಾರೆ, ಮುಖ್ಯಮಂತ್ರಿ ಆಗಬೇಕು ಅನ್ನೋ ಹಂಬಲ ಯಡಿಯೂರಪ್ಪನವರಿಗಿದೆ, ಒಪ್ಕೊಳ್ಳೋಣ ಸರ್. ದಾಹ ಅಲ್ಲ, ವಾಟೆವರ್ ಕನಸು ಆಸೆಗಳು, ಕನಸು ಆಸೆ ಮತ್ತೊಂದು ಬಾರಿ ಮುಖ್ಯಮಂತ್ರಿ ಆಗಬೇಕು. ಅವರಿಗಿಂತ ಜನ ಮೊದಲ ಸ್ಥಾನ ನಮಗೆ ಕೊಟ್ಟಿದ್ದಾರೆ. ಕೇಳಿ ಸರ್, ಅಷ್ಟೇ, ನಂಬರ್ ಇಸ್ ಇಂಪಾರ್ಟೆಂಟ್. ವಾಟೆವರ್ ಇಟ್ ಇಸ್, ನಂಬರ್ ಇಸ್ ಪೂರ್ತಿಯಾಗಿ ಜನ ನಿಮಗೂ ಕೊಡ್ಲಿಲ್ಲ, ಪೂರ್ತಿ ಜನ ನಿಮಗೂ ಕೊಡ್ಲಿಲ್ಲ. ಅದಕ್ಕೆ ಅವಕಾಶ ಇದೆ ಸಂವಿಧಾನದಲ್ಲಿ, ಅದು ನಮಗ್ ಸಂಬಂಧ ಇಲ್ಲ. ಸಂವಿಧಾನದಲ್ಲಿ ಏನಿದೆ ನನ್ನ ಕೇಳಬೇಕಾಗಿರೋದು ಅಧಿಕಾರದ ದಾಹದ ಬಗ್ಗೆ ಮಾತನಾಡ್ತಾ ಇದ್ರಲ್ಲ ಸರ್, ಇದೇ ಅಧಿಕಾರದ ದಾಹ ನಿಮಗೆ ಈ ರೀತಿಯಾದಂತಹ ಕಂಟಕಗಳನ್ನ ನಿರ್ಮಾಣ ಮಾಡ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾನೆ ಇಲ್ವಾ? ಇಬ್ರಿಗೂ ನೋಡಿ ಸರ್, ಹಿರಿಯರಾದಂತವ್ರು ನನಗೂ ಸಚಿವ ಸ್ಥಾನ ಬೇಕು ಅಂತ ಹೇಳಿ ಬಾಯಿ ಹೊಡ್ಕೊಂಡ್ಬಿಟ್ಟು ಲಬೋ ಲಬೋ ಅಂತ ಕಿತ್ತಾಡ್ಕೊಂಡು ಮಾಧ್ಯಮಗಳ ಮುಂದೆ ಎಪಿಸೋಡ್ ರೀತಿಯಲ್ಲಿ ಹೇಳಿಕೆಗಳನ್ನ ಕೊಟ್ರಲ್ಲ ಸರ್. ಯಾವ ಬುದ್ಧಿ ಮಾತನ್ನ ಹೇಳಿದ್ರಿ ನಿಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ? ಯಾವ ಮಾತನ್ನ ಹೇಳಿದ್ರಿ ಸರ್? ಅಧಿಕಾರ ಆಡ್ದವ್ ಯಾರು ನಿಮ್ಮದು ಹೇಳಿ ಸರ್. ಈಗ ಇಂತ ಪರಿಸ್ಥಿತಿ ನಿಮ್ಮ ಬಗ್ಗೆ ಕೇಳ್ತಾ ಇದ್ದೀನಿ. ಎಪಿಸೋಡ್ಗಳ ರೀತಿಯಲ್ಲಿ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟರು ರಮೇಶ್ ಜಾರಕಿಹೊಳಿ ಅವರು, ಹಿರಿಯ ಸಚಿವರು ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟರು, ಎಂ.ಟಿ.ಬಿ. ನಾಗರಾಜ್ ಅವರು ಕೊಟ್ಟರು, ಸುಧಾಕರ್ ಅವರು ಕೊಟ್ಟರು. ಕೇಳಿ ಸರ್, ಯಾಕೆ ಬಾಯಿ ಮುಚ್ಕೊಂಡಿದ್ರಿ? ಕಿತ್ತಾಕ್ಬೇಕಾಗಿತ್ತು ಅವರನ್ನ. ಅಧಿಕಾರ ಕೇಳದೆ ತಪ್ಪು ಅಂತೇನಲ್ಲ, ಆ ಅಧಿಕಾರದ ದಾಹ ಇಲ್ಲೇ ಇರುವುದು ಸರ್. ಅದೇ ಅಧಿಕಾರದ ದಾಹದಲ್ಲಿ ನಿಮಗೆ ಕಂಟಕಗಳ ನಿರ್ಮಾಣ ಆಗತ್ತೆ. ಒಂದು ಆಪಲ್ ಒಂದು ಏನನ್ನ ಹಣ್ಣಿದ್ದಾರೆ, ಅದನ್ನ ಎಷ್ಟು ಹಂಚಬಹುದು ಅಷ್ಟು, ಅದಕ್ಕಿಂತ ಮೇಲೆ. ರಮೇಶ್ ಜಾರಕಿಹೊಳಿ ಅವರು ಮುಂದುವರೆದಿದ್ರೆ ಭಯ ಇತ್ತ ನಿಮಗೆ? ಖಂಡಿತ ಸತೀಶ್ ಜಾರಕಿಹೊಳಿ ಅವರು ಕೊಟ್ಟ ತಕ್ಷಣ ಇಲ್ಲ, ಖಂಡಿತ ಇಲ್ಲ. ನೋಡಿ, ಅದು ಒಂದೇ ಕುಟುಂಬಕ್ಕೆ ಸೇರಿ ಅದಲ್ಲಿ ಆಗುತ್ತೆ ಅನ್ನೋದು ಗೊತ್ತಿತ್ತು ತಾನೆ ನಿಮಗೆ? ಯಾಕೆ ನೋಡಿ, ಸಿದ್ದರಾಮಯ್ಯನವ್ರಿಗೆ ಅದ್ರ ಬಗ್ಗೆ ಅರಿವಿತ್ತು ತಾನೆ? ಈಗ ಮಂತ್ರಿ ಇದ್ದ ತನಕ ಚೆನ್ನಾಗಿರ್ತದೆ, ಮಂತ್ರಿ ಆಗಿ ಇಳಿದು ಕೂಡಲೇ ನನಗೆ ಚೆನ್ನಾಗಿಲ್ಲ ಅಂದ್ರೆ ಮತ್ತೆ ಯಾವ ಕಾಂಗ್ರೆಸ್ ಯಾವ ತತ್ವ ಅಂತ ಉಳ್ಕೊಳ್ಳುತ್ತಲ್ಲಿ? ಅವ್ರಿಗೂ ಸ್ವಲ್ಪ ಅರ್ಥ, ಒಬ್ಬರಿಗೆ ಅನ್ವಯ ಆಗುತ್ತೆ ಸರ್, ಒಬ್ಬರಿಗೆ ಅಲ್ಲ. ಈಗ ಅವ್ರ ಸಹೋದರಿಗೇನೆ ಪಕ್ಷದಲ್ಲಿ ಎಐಸಿಸಿ ಸೆಕ್ರೆಟರಿ ಹಾಗಿದ್ದಾಗ ಮುಖ್ಯಮಂತ್ರಿಗಳಾಗಿರೋರು ಎಚ್ ಡಿ ರೇವಣ್ಣ ಅವ್ರಿಗೆ ಯಾಕೆ ಕೊಡ್ತಾರೆ? ಹಂಗಿದ್ರೆ ಇನ್ನೊಂದ್ ಕಡೆ ಖಾತೆಯನ್ನ ಅವ್ರ ಸಂಬಂಧಿಕರಿಗೆ ಯಾಕೆ ಕೊಡ್ತಾರೆ ಸಚಿವ ಸ್ಥಾನಗಳನ್ನ? ಅದು ಅವ್ರ ಪಕ್ಷಕ್ಕೆ ಬಿಟ್ಟು, ಅವ್ರ ತಮ್ಮರಿಗೆ ಕೊಡೋದಾದ್ರೆ ಒಬ್ಬರೇ ತಗೊಳ್ಳಿ. ಏನಿದೆ ನೋಡ್ಕೊಂಡು ಮಾಡ್ತಕ್ಕಂಥದ್ದು ಅವ್ರಿಗೆ ಬಿಟ್ಟಿರ್ತಕ್ಕಂಥ. ನಮ್ಮ ಸಮ್ಮಿಶ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಅಧಿಕಾರದ ದಾಹ ನಿಮ್ಮನ್ನ ಈ ರೀತಿಯಾಗಿ ಮಾಡ್ಸಕ್ ಶುರು ಮಾಡಿದೆ. ಸಿದ್ದರಾಮಯ್ಯನವ್ರಿಗೂ ಇನ್ನೊಂದು ಬಾರಿ ಮುಖ್ಯಮಂತ್ರಿ ಆಗೋ ಆಸೆ ಇತ್ತು, ಅದಕ್ಕೆ ಈ ಸರ್ಕಾರ ಕೆಡವೋಕೆ ಯಾಕೆ ಮುಂದಾಗಬಾರ್ದು? ಎಸ್ ಮೇಡಮ್, ನೀವಾಗ್ಲೇ ಹೇಳಕ್ ಬಯಸ್ತಾ ಇದ್ರಿ. ಹಾಗಿದ್ರೆ ನೀವು ಏನೋ ಆಪರೇಷನ್ ಮಾಡ್ತಾ ಇಲ್ವಾ? ಯಾವುದು ಈಗ ಮುಂಬೈಲಿರುವಂತಹ 4-5 ಶಾಸಕರೇನಿದ್ದಾರೆ ಅದಕ್ಕೂ ನಿಮ್ಗೆ ಏನು ಸಂಬಂಧನೇ ಇಲ್ವಾ? ಅರುಣ್ ನೋಡಿ, ಇದು ಪವರ್ ಗೇಮ್ ಅಲ್ಲಿ ವರ್ಗಾವಣೆಗಳ ವಿಚಾರದಲ್ಲಿ ಕಾಂಗ್ರೆಸ್ನವರು ಅತೃಪ್ತಿ ವ್ಯಕ್ತಪಡಿಸಿದ್ರು. ನಿಗಮ ಮಂಡಳಿಗಳ ಸಂದರ್ಭದಲ್ಲಿ JDS ತಡೆ ಹಿಡಿದು ಸ್ವಲ್ಪ ಕಾಟ ಕೊಟ್ಟಿದ್ದು ಹರ್ಟ್ ಮಾಡ್ಕೊಂಡ್ರು. ಮೂರನೇದು, ಈಗ ಕುಮಾರಸ್ವಾಮಿ ಅವರು ಅನೇಕ ಸಾರಿ ಹೇಳಿದ್ರು ಅಗ್ಗದ ಮೇಲೆ ಇದು ದೇವರು ಕೊಟ್ಟಿದ್ದು ನೋಡಿ, ಬಿಗಿನಿಂಗ್ ಇಂದಲೂ ಕೂಡ ಅಲ್ಲಿ ಯಾರೋ ಅಂದ್ರೆ ಇವ್ರ ಲೆಕ್ಕಕ್ಕೆ ಇಲ್ಲ, ಕರ್ನಾಟಕ ಕಾಂಗ್ರೆಸ್ ಲೆಕ್ಕಕ್ಕಿಲ್ಲ. ಏನಿದ್ರು 10 ಜನಪತ್ತು ಡೈರೆಕ್ಟ್ ವೇಣುಗೋಪಾಲ್ ಉಂಟು, ರಾಹುಲ್ ಗಾಂಧಿ ಅವರು ಉಂಟು ಅನ್ನೋ ತರ. ಕಾಂಗ್ರೆಸ್ನಲ್ಲಿ ಹಂಗೆಲ್ಲ ನಡೆಯಲ್ಲ. ಪ್ರತಿಯೊಬ್ಬರು ಕೂಡ ಒಬ್ಬ ಕಾರ್ಯಕರ್ತನಿಂದ ಹಿಡಿದು ನಾಯಕರ ತನಕ ಅವ್ರದೇ ಆದಂತ ಒಂದು ಅದು ಬೇರೆನೆ ಕಲ್ಚರ್. ಸೊ ಇದನ್ನ ಅಂದ್ರೆ ಬಿಯಾಂಡ್ ಅಲ್ಲಿರುವಂತ ಲೀಡರ್ಸ್ ಗಳನ್ನ ಡೋಂಟ್ ಕೇರ್ ಅನ್ನೋ ರೀತಿ ನೋಡ್ಕೊಂಡ್ರ. ಈಗ DK ಅವರು ಬಹಳ ಜಾಣ್ಮೆಯಿಂದ ಮ್ಯಾನೇಜ್ ಮಾಡ್ಕೊಂಬಿಟ್ರು. DK ಅವರು ಮೊದಲ ತರ ಇದ್ದಿದ್ರೆ ಸರ್ಕಾರ ಒಂದಿನೂ ನಡೆಯಕ್ ಆಗ್ತಿರ್ಲಿಲ್ಲ. ಅವ್ರು ಹುಷಾರಿಂದ ಅವರು ಹಿತ ಕಾಪಾಡ್ಕೊಂಡು ಏನೋ ಮಾಡ್ಕೊಂಡ್ರು. ಅಲ್ಲ, ಈಗ ನೋಡಿ, ಈಗ ವರ್ಗಾವಣೆಗಳ ವಿಚಾರ ಬಂದಾಗ್ಲೂ ಕೂಡ ಕನ್ಸಲ್ಟೇಷನ್ ಮಾಡ್ದಲೇ ಇರೋಂಥದ್ದು. ಆಮೇಲೆ ಅಗ್ಗದ ಮೇಲಿನ ನಡಿಗೆ, ವಿಷಕಂಠನಾಗಿದ್ದೇನೆ, ನನ್ನನ್ನ ದೇವರ ಕೃಪೆಯಿಂದ ಆದೆ, ಒಂದು ಮಿತಿ ಇರುತ್ತೆ. 80 ಬಂದಂತ ಅವರು
ಅವ್ರ ಮೇಲಿನ ಪ್ರೀತಿಗಲ್ಲ, ನಮ್ಮನ್ನ ಆಚೆ ಇಡಬೇಕಾಗಿತ್ತು. ನಮ್ಮ ಮೇಲಿನ ದ್ವೇಷಕ್ಕೆ ಸರ್ಕಾರಕ್ಕೆ ಕೈ ಜೋಡಿಸಿದ್ರು ಅವರು. ಈ ಎಲ್ಲಾ ಸಂದರ್ಭಗಳಲ್ಲಿ ಮತ್ತು ಸಿದ್ದರಾಮಯ್ಯನವರು ಸಮನ್ವಯ ಒಂದು ಸಮಿತಿಯ ಅಧ್ಯಕ್ಷರಾಗಿ ಅನೇಕ ಸಂದರ್ಭಗಳಲ್ಲಿ ಅಲ್ಲಿ ವ್ಯತ್ಯಾಸಗಳಿದೆ. ಈಗ ಡಿಕೆ ಅವರು ಬಳ್ಳಾರಿ ಇರ್ಬೋದು, ಇವ್ರು ಏನ್ ಹೇಳ್ತಾ ಇದ್ದಾರೆ ಮೇಡಮ್ ಅರ್ಥ ಪ್ರಕಾಶ್ ಅದೇನಿಲ್ಲ ನೋಡಿ. ಸಮಿತಿ ಇದೆಯಾ? ಯಾಕೆ ಸರ್ ಹೆಂಗ್ ಹೇಳ್ತೀವಿ? ಅರುಣ್ ನೋಡಿ, ಗೊತ್ತೇ ಆಗಿರ್ಲಿಲ್ಲ ಏನ್ ಸರ್ ಸಮನ್ವಯ ಸಮಿತಿ ಅಂದ್ರೆ? ಸಮನ್ವಯ ಸಮಿತಿ ಅಂದ್ರೆ ಇವ್ ಎರಡು ಪಕ್ಷ ಸೇರ್ಕೊಂಡು ಕೋಆರ್ಡಿನೇಟ್ ಮಾಡ್ತಕ್ಕಂಥ, ಸರ್ಕಾರಕ್ಕೆ ಗೈಡ್ ಮಾಡ್ತಕ್ಕಂಥ ನಡೀತಾ ಸರ್? ನಡೆದಿದೆ. ಅರುಣ್ ಈಗ ಸರ್ ಅದು ಸಮನ್ವಯ ಸಮಿತಿ ಅಂದ್ರೆ ವೀಕ್ಲಿ ಒನ್ಸ್ ಮೀಟಿಂಗ್ ಮಾಡ್ತಕ್ಕಂಥದ್ದಲ್ಲ. ಅದಕ್ಕೆ ತಿಂಗಳಿಗೆ ಒಂದು ಬಾರಿ ಸಮನ್ವಯ ಸಮಿತಿಯನ್ನು ನಡೆಸಬೇಕು ಅನ್ನೋದು ನಿಯಮಗಳಲ್ಲಿ ಇದೆ. ನಿಮ್ಗೆ ಗೊತ್ತಾ ಸರ್? ಮಾನ್ಯ ಪ್ರಕಾಶ್ ಒಂದು ಬಾರಿ ಕೂಡ ಸಮನ್ವಯ ಸಮಿತಿಯಲ್ಲಿ ನಿಂತ್ಕೊಂಡ್ಬಿಟ್ಟು ನಿಮ್ಮ ಪಕ್ಷದಲ್ಲಿ ಯಾಕೆ ಹಿಂಗ್ ಮಾಡ್ತಾ ಇದ್ದಾರೆ, ನಿಮ್ಮ ಪಕ್ಷದಲ್ಲಿ ಯಾಕೆ ಇಂತ ಮಾತಾಡ್ತಾ ಇದ್ದಾರೆ ಅನ್ನೋ ಒಂದು ಮಾತನ್ನಾದ್ರೂ ಸಿದ್ದರಾಮಯ್ಯನವರು ಮಾತಾಡಿದ್ರ? ಪ್ರಕಾಶ್ ಅವರೇ, ರೇವಣ್ಣ ಅವ್ರು ಬಾಯಿಗೆ ಬಂದಂಗ್ ಮಾತಾಡಿದ್ರು, ಕಾಂಗ್ರೆಸ್ ನಲ್ಲೂ ಮಾತಾಡಿದ್ರು. ಯಾಕೆ ಇಟ್ಟಿದ್ದೀರ ಸಮನ್ವಯ ಸಮಿತಿಯನ್ನ? ನಾನೊಂದು ಸೆಂಟೆನ್ಸ್ ಕಂಪ್ಲೀಟ್ ಮಾಡ್ತೀನಿ. ಈಗ ಬಡ್ಜೆಟ್, ಒಂದ್ ನಿಮಿಷ ಪ್ರಕಾಶ್, ಬಡ್ಜೆಟ್ ಮಂಡನೆಯ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ಈ ಬಡ್ಜೆಟ್ ಕಂಟಿನ್ಯೂ ಆಗಲಿ, ನಂತರ ಪೂರ್ಣ ಪ್ರಮಾಣದ ಬಡ್ಜೆಟ್ ಕುಮಾರಸ್ವಾಮಿ ಅವರು ಮಂಡಿಸ್ಲಿ ಅಂತೇಳಿ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಕುಮಾರಸ್ವಾಮಿ ಅವರು ಮೊದಲಿಗೆ ಹರ್ಟ್ ಮಾಡಿದ್ದು ಅದನ್ನ ಧಿಕ್ಕರಿಸಿ ಬಡ್ಜೆಟ್ ಅನ್ನು ಕೊಟ್ಟಿದ್ದು. ಅಲ್ಲಿಂದ ಬಂತು ಸಾಲ ಮನ್ನಾ ವಿಚಾರ, ಅಂದ್ರೆ ಕ್ರೆಡಿಟ್ ಸಿದ್ದರಾಮಯ್ಯನವ್ರಿಗೆ ಹೋಗ್ಬ, ಅಂದ್ರೆ ತಿಕ್ಕಾಟಗಳು ಎಲ್ಲಿಂದ ಶುರುವಾಯಿತು ಅಂತ ಹೇಳಿ. ಅಲ್ಲ, ನೀವಾಗ ತರ ಅನ್ಕೋತೀರಾ? ಆ ತರ ಏನೂ ಇರಲ್ಲ. ಚರ್ಚೆ ಮಾಡಿದೀವಲ್ಲ, ಬಡ್ಜೆಟ್ ಅಲ್ಲಿ ನಾವು ಚರ್ಚೆ ಮಾಡಿದ್ವಲ್ಲ ಸದನದಲ್ಲಿ, ಸರ್ಕಾರಕ್ಕೆ ಒಳ್ಳೆ ಹೆಸರಾಗಬೇಕು ಅಲ್ಲ ಸದನದಲ್ಲಿ ನಾವು ಚರ್ಚೆ ಮಾಡಿದ್ವಿ ಅಲ್ವಾ? ಈಗ ಬಳ್ಳಾರಿಯಲ್ಲಿ ಸಮಸ್ಯೆ ಯಾರಿಂದ ಆಯ್ತು? ಬಳ್ಳಾರಿಯಲ್ಲಿ ಡಿಕೆಶಿ ಇನ್ಚಾರ್ಜ್, ಬೆಳಗಾವಿ ಮತ್ತು ಬಳ್ಳಾರಿಯಲ್ಲಿ ನಿಮ್ಮ ರಾಜಕೀಯ ಏನು ಪೊಲಿಟಿಕಲ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಹೇಗಾದ್ರು ಮಾಡಿ ನಮ್ಮ ಎರಡು ಪಕ್ಷ ಉಳಿ ಇಡ್ಬೇಕು. ಸಿದ್ದರಾಮಯ್ಯನವರಿಗೆ ಇವರಿಬ್ಬರು ಮೈತ್ರಿ ರಾಜಕೀಯವಾಗಿ ಏನು ಸಿದ್ದರಾಮಯ್ಯನವ್ರು ಗೆಲ್ದೆ ಹೋಗಿದ್ರು. ಒಂದ್ ನಿಮಿಷ, ಬಾದಾಮಿನಲ್ಲಿ ಸಿದ್ದರಾಮಯ್ಯನವ್ರು ಗೆಲ್ದೆ ಹೋಗಿದ್ದಿದ್ರೆ, ಸಿದ್ದರಾಮಯ್ಯನವ್ರು ಗೆಲ್ದೆ ಹೋಗಿದ್ದಿದ್ರೆ ನಡಿಬಾರ್ದು. ಈಗ ಅದಕ್ಕೆ ರಿಯಾಲಿಟೀಸ್ ಇಲ್ಲ. ಒಂದ್ ಬಾರಿ ಕುಮಾರಸ್ವಾಮಿನ ಹೊಗಳಿ ಹೇಳ್ತಕ್ಕಂಥದ್ದು, ಇಲ್ಲೊಂದು ಬಾರಿ ಇಲ್ಲ ಸಿದ್ದರಾಮಯ್ಯನವ್ರು ಹೊಗಳಿ ಮಾಡ್ತಕ್ಕ. ಒಟ್ನಲ್ಲಿ ನಮ್ಮಿಬ್ರು ಭಿನ್ನಾಭಿಪ್ರಾಯ ಸೃಷ್ಟಿ ನೀವು ಹುಡುಕ್ತಾ ಇರ್ತಕ್ಕಂಥ ಪಕ್ಷದ ನಾಯಕರಿಗೆ ವಿರೋಧ ಹೋರಾಟ ಮಾಡಿದ್ದೀರಿ. ನಿಮ್ಮ ಹೋರಾಟ ಏನು? ನಮ್ಮ ಸರ್ಕಾರ ವಿರುದ್ಧ ನಿಮ್ಮ ಹೋರಾಟ ಏನು? ನಿಮ್ಮ ತಿಂಗಳಲ್ಲಿ ಏನು ಹೋರಾಟ? ಆಪರೇಷನ್ 5 ದಿನ ಆಯ್ತು ಕೂತ್ಕೊಂಡು. ರೋಗ ಬಂದಿರೋದು ನಿಮಗೆ, ರೋಗ ಬಂದು ಆಪರೇಷನ್ ಮಾಡ್ಕೊಳ್ತಾರೆ. ಡೆಲ್ಲಿಯಿಂದ ಕರ್ಕೊಂಬರಲ್ಲ ಇವ್ರು ಇನ್ನೂ ಒಂದು ವಾರ. ನಾನು ಹೇಳ್ತಾ ಇದ್ದೀನಿ ಅರುಣ್ ಅವರ, ನಮ್ಮ ಶಾಸಕರ ಬೆಂಗಳೂರು ಇವ್ರು ಹೇಳ್ತಾರೆ ನಮ್ಮ ಶಾಸಕರು ನಮ್ಮ ಶಾಸಕರು ನಂಬಿಕೆ ಇಲ್ಲ. ಇವರು 4 ಜನ ಶಾಸಕರನ್ನ ನೀವು ಅಧಿಕಾರದಲ್ಲಿ ನಾವು ಧಮಕಿ ರಾಜಕಾರಣ ನಾವು ಮಾಡೋದಿಲ್ಲ. ಯಾಕೆ ನಾವೇನ್ ಮಾಡಲ್ಲ? ಗುಜರಾತ್ ಯಾವುದೇ ಕೂಡಿಟ್ಕೊಂಡಿಲ್ಲ. ಸುಮ್ನೆ ಹೇಳ್ತಾ ಇದ್ರೆ ಈಗ ಏನಿದ್ರು ಏನೂ ಆಗಲ್ಲ. ಈಗ ಇಬ್ರು ಅಲ್ಲ ಸರ್, ನಿಮ್ಮ ನಾಯಕರುಗಳೇ ಹೇಳ್ತಾ ಇದ್ರು 5 ಜನ 6 ಜನ ಬಿಜೆಪಿ ಶಾಸಕರ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಅಂತ. ಅಲ್ಲ ಅದು ಸುಮ್ನೆ ಹಂಗೆ ಅಲ್ಲ. ಈಗ ಸಂಪರ್ಕದಲ್ಲಿದ್ದಾರೆ ಆದ್ರೆ ರಾಜಕೀಯದಲ್ಲಿ ಎಲ್ಲರ ಸಂಪರ್ಕ ಎಲ್ಲರಿಗೂ ಇರ್ತದೆ, ಬಿಜೆಪಿ ಅವರಿಗೆ ಅಲ್ಲ. ವಿಚಾರದಲ್ಲಿ ಹೇಳಿದ್ನ ಸರ್, ಅದು ಆಪರೇಷನ್ ಅವ್ರು ಮಾಡೋದು. ನಮಗೆ ನಮ್ಮ ಹತ್ರ ಏನಿದೆ? ಈಗ ಇಬ್ರು ಆಪರೇಷನ್ ಸಂಸ್ಕೃತಿ ಹುಟ್ಟಾಕಿದ್ದಾರೆ. ಆಪರೇಷನ್ ಅಸ್ತ ಮಾಡಿದವ್ರು ಯಾರು? ಸಿದ್ದರಾಮಯ್ಯ
20 ಜನ ಪ್ರಕಾಶ್ ಅವರೇ, ಸಿದ್ದರಾಮಯ್ಯ ಅವರು ಎಲ್ಲಿದ್ರು ಇವ್ರೆ? ನೀವು ಭಾಗಿಯಾಗ್ತೀರಾ ಅದರಲ್ಲಿ? 20 ಜನ ಶಾಸಕರನ್ನ ಕೇಳಬೇಡಿ ಪ್ರಶ್ನೆಯನ್ನ, 2008 ಕೇಳಬೇಡಿ ಪ್ರಶ್ನೆಯನ್ನ, 5 ವರ್ಷ 20 ಜನ ಶಾಸಕರನ್ನ ಈ ಹೌದಾ? ಈ ಹಿಂದೂಸ್ತಾನ ಹೌದಾ? ಪರಿಚಯ ಮಾಡಿದ್ದಾರೆ. ನಿಮ್ಮ ಶಾಸಕರು ಯಾಕೆ ಹೋದ್ರು ಕಾಂಗ್ರೆಸ್ಸಿಗೆ? ಹಿಂದೂಸ್ತಾನದಲ್ಲಿ ಪರಿಚಯ ಮಾಡಿದ್ದಾರೆ ಆಪರೇಷನ್ ಸರ್. ಅಸ್ತ ಮಾಡಿದ್ದು ನೀವು. 40 ಕೋಟಿ 50 ಕೋಟಿ ಆಫರ್ ಇವತ್ತು ಒಬ್ಬ ಶಾಸಕರಿಗೆ. ಎಲುಬಿಲ್ಲದ ನಾಲಿಗೆ, ಎಲುಬಿಲ್ಲದ ನಾಲಿಗೆ ಹೆಂಗ್ ಬೇಕಾದ್ರೂ ಮಾತಾಡ್ಬೋದು. ನರೇಂದ್ರ ಮೋದಿ ಅವರು ಹೇಳಿದ್ರು ಸರ್, ಅರುಣ್ ಸರ್ ಒಂದು ನಿಮಿಷ ನನ್ಗೆ ಅಲೋ ಮಾಡಿ ಸರ್ ಪ್ಲೀಸ್. ಜೆಡಿಎಸ್ ಶಾಸಕರು ನರೇಂದ್ರ ಮೋದಿ ಅವರು ಯಾಕೋದ್ರು ಜೆಡಿಎಸ್ ಶಾಸಕರು ನೋಟ್ ಬ್ಯಾನ್ ಮಾಡಿದ್ದೀನ ಇಡೀ ದೇಶದಲ್ಲಿ ಕಳ್ಳಧನ ಇವತ್ತಿನ ಇಡೀ ದೇಶದಲ್ಲಿ ಬ್ಲಾಕ್ ಮನಿ ಇರೋದಿಲ್ಲ ಅಂದ್ರು. ಇವತ್ತು ಒಬ್ಬೊಬ್ಬ ಶಾಸಕರಿಗೆ 25 ಕೋಟಿ 30 ಕೋಟಿ ಇತ್ತು, ಇವತ್ತು 40 ಕೋಟಿ 50 ಕೋಟಿ ಎಲ್ಲಿಂದ ಬಂತು ಸರ್ ಇವ್ರಿಗೆ ದುಡ್ಡು? ಸರ್ ಏನ್ ಯಾಕೆ ಹೋಗಿದ್ದಾರೆ ನಮ್ಮ ಬಿಜೆಪಿ ಫೋಟೋ ಬಿಡುಗಡೆ ಮಾಡಿದ್ದಾರೆ. ಅವ್ರಿಗೆ ಫೋಟೋ ಬಿಡುಗಡೆ ಮಾಡಿದ್ದಾರೆ ಇವತ್ತು ಬಿಜೆಪಿನವರು. ಬಿಜೆಪಿ ಎಂಎಲ್ಎ ಅಶ್ವಥ್ ನಾರಾಯಣ್ ಸರ್, ಬಿಜೆಪಿ ಎಂಎಲ್ಎ ಅಶ್ವಥ್ ನಾರಾಯಣ್ ಜೊತೆ ಬೇರೆ ಪಕ್ಷದ ಶಾಸಕರು ಬರ್ತಾರೆ ಅಂದ್ರೆ ಬಿಜೆಪಿ ಮಾವನ್ ಮಕ್ಕಳು ಅಲ್ವಾ ಸರ್? ಒಂದ್ ನಿಮಿಷ ಅಲ್ವಾ? ಯಾಕೆ ಬರ್ತಾರೆ? ರಮೇಶ್ ಜಾರಕಿಹೊಳಿ ಒಂದ್ ನಿಮಿಷ ಬೆಳಗಾವಿಯಲ್ಲಿ ಡಿನ್ನರ್ ಬಂದಿದ್ದು ಎಲ್ಲರೂ ಚೀಫ್ ವಿಪ್ ಕರೆದಿದ್ದು ಬೆಳಿಗ್ಗೆ ಮುಂಬೈನಲ್ಲಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಮೊನ್ನೆ ಪ್ರಕಾಶ್ ಅವರೇ, ಕೊನೆಗೆ ನೀವು ಒಪ್ಕೊಂಡ್ರಿ ನಮ್ಗೆಲ್ಲ ಇನ್ಫಾರ್ಮೇಶನ್ ಇದೆ ಅನ್ನೋದನ್ನ. ಆದ್ರೆ ಮಾಧ್ಯಮಗಳ ಮೇಲೆ ಎಗರಾಡೋದನ್ನ ಮಾತ್ರ ಕುಮಾರಸ್ವಾಮಿ ಅವರು ಬಿಡಲ್ಲ. ಎಪಿಸೋಡ್ ಮೇಲೆ ಎಪಿಸೋಡ್ ಗಳನ್ನ ಮಾಧ್ಯಮಗಳು ಮಾಡ್ತಾ ಇದೆ ಅಂತ ಹೇಳ್ತಿದ್ರ. ಆದ್ರೆ ಈಗ ಹೇಳ್ತಾ ಇದ್ದೀರಾ ಯಾರ್ಯಾರು ಬಿಜೆಪಿ ಸಂಪರ್ಕದಲ್ಲಿದ್ದಾರೆ ಎಲ್ಲಾ ಮಾಹಿತಿ ನಮ್ಗಿದೆ ಅನ್ನೋದನ್ನ. ವಾಹ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ನೋಡೋಣ ಏನಾಗುತ್ತೆ ಕಡೆಯ ಆಟ ಅಂತ ಹೇಳಿ. ಥ್ಯಾಂಕ್ ಯು.